ಉಜ್ಜಯಿನಿಯ. ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ನಾವೆಲ್ಲರೂ ಕೂಡ ಇವತ್ತಿನ ಈ ಕ್ಷಣದಲ್ಲಿ ಬದುಕ್ತೀವಿ. ಆದರೆ ನಮ್ಮ ಈ ಕ್ಷಣಕ್ಕೆ ಕಾರಣ ನಮ್ಮ ಇತಿಹಾಸ. ನಾವು ಈ ಹಿಂದೆ ಏನಾಗಿದ್ವಿ ಅನ್ನೋದ್ರಿಂದ ನಮ್ಮ ಇವತ್ತು ಮೂಡ್ ಬರುತ್ತೆ. ಇವತ್ತು ನಾವು ಏನಾಗಿದ್ದೀವಿ ಅನ್ನೋದು ನಮ್ಮ ನಾಳೆಗಳನ್ನು ಡಿಫೈನ್ ಮಾಡುತ್ತೆ. ಹಾಗಾಗಿ ಇವತ್ತು ನಾವು ಏನು ಆಗಿದ್ದೀವಿ ಅನ್ನೋದನ್ನು ತಿಳಿಯೋದಕ್ಕೆ ನಮ್ಮ ಇತಿಹಾಸವನ್ನು ಸ್ವಲ್ಪ ಕೆದಕೋದು, ಅದನ್ನು ಅರಿಯುವಂಥ ಅಗತ್ಯ ಇದೆ. ಅದು ಯಾವತ್ತಿಗೂ ಸಾರ್ವಕಾಲಿಕ ಸತ್ಯ. ಈ ಇತಿಹಾಸ, ಪುರಾಣ, ಅದಕ್ಕೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ತುಂಬ ಆಸ್ಥೆಯಿಂದ ಅಧ್ಯಯನ ಮಾಡಿದಂಥ ಒಬ್ಬ ವ್ಯಕ್ತಿ ನಮ್ಮನ್ನು ಇವತ್ತು ಇಲ್ಲಿ ಸೇರ್ಕೊಂಡಿದ್ದಾರೆ. ಅವರಿಗೆ ಮೊದಲಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಸ್ತೆ. ನಮಸ್ಕಾರ. ಶ್ರೀ ಸದ್ಯೋಜಾತ ಭಟ್ರು, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ. ನೀವು ನಿಮ್ಮ ಬಿಡುವನ್ನು ಮಾಡಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಮಯವನ್ನು ಕಳೆಯೋದಕ್ಕೆ ಒಪ್ಕೊಂಡಿದ್ದಕ್ಕೆ, ಮೊದಲಿಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದವನ್ನು ಹೇಳ್ತಾ ನಿಮಗೆ ಭಗವದ್ಗೀತೆಯ ಈ ಪ್ರತಿಯನ್ನು ನೀಡ್ತಾ ಇದ್ದೀವಿ. ಇದು ನಮ್ಮ ಕಾರ್ಯಕ್ರಮದ ಸಂಪ್ರದಾಯ. ಧನ್ಯವಾದ. ಧನ್ಯವಾದ. ಮೊದಲಿಗೆ ಅದೇ ನಮ್ಮ ಸಂಪ್ರದಾಯದ ಹಾಗೆ ಒಂದು ರ್ಯಾಂಡಮ್ ಆಗಿರೋ ಒಂದು ಪುಟವನ್ನು ತೆರೆದು ಅಲ್ಲಿ ಸಿಕ್ಕ ಶ್ಲೋಕ ಆ ಶ್ರೀಕೃಷ್ಣ ಪರಮಾತ್ಮ ನಮಗೆ ಕೊಡೋ ಸಂದೇಶ ಅಂತ ನಾವು ನಂಬೋದು. ಭಗವದ್ಗೀತೆಯ ನಮಸ್ಕಾರ ಎಲ್ರಿಗೂ. ಭಗವದ್ಗೀತೆಯ ಒಂದು ಅಮೂಲ್ಯ ರತ್ನವನ್ನು ನನಗೆ ಕೊಟ್ಟಿದ್ದು ಬಹಳ ಸಂತೋಷ ಕೊಡ್ತಾಯಿದೆ. ಇನ್ನೊಂದು, ಭಗವದ್ಗೀತೆಯ ಮೊದಲ ಶ್ಲೋಕ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯೋತ್ಸವ ಮಾಮಕಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಇಡೀ ಭಗವದ್ಗೀತೆಯನ್ನು ಈ ಒಂದು ಶ್ಲೋಕದಲ್ಲಿ ವ್ಯಾಸ ಮಹರ್ಷಿಗಳು ಹಿಡಿದಿಟ್ಟಿದ್ದಾರೆ. ಮೊದಲ ಶ್ಲೋಕದ ಮೊದಲ ಅರ್ಧ ಭಾಗವನ್ನು ತೆಗೆದುಕೊಂಡ್ರೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂತ, ಇದಿಷ್ಟನ್ನು ಇಟ್ಕೊಂಡು ಬಿಟ್ರೆ ಸಾಕು ನಮಗೆ. ಇಡೀ ಭಗವದ್ಗೀತೆ ಸಾರ ಇರುವಂಥದ್ದು. ಧರ್ಮ ಅನ್ನೋದನ್ನು ತೆಗೆದಿಟ್ಕೊಳ್ಳಿ, ಕ್ಷೇತ್ರ ಅನ್ನೋದನ್ನು ತೆಗೆದಿಟ್ಕೊಳ್ಳಿ, ಮುಂದಿನದ್ದು ಕುರು ಅನ್ನೋದು ಕ್ರಿಯಾಪದ, ಮಾಡು ಅಂತ. ಎಲ್ಲಿ ಮಾಡಬೇಕು ಅಂದರೆ ಕ್ಷೇತ್ರದಲ್ಲಿ, ಅವನ ಉದ್ಯೋಗದಲ್ಲಿ, ಅವನ ಅನುಸರಿಸುವಂತಹ ಧರ್ಮದಲ್ಲಿ. ಈ ಧರ್ಮವನ್ನು ಆ ಕ್ಷೇತ್ರದಲ್ಲಿ ನಿನ್ನ ಕ್ಷೇತ್ರದಲ್ಲಿ ನೀನು ಮಾಡಿಕೊಂಡು ಬಾ, ನಿನ್ನ ಉದ್ಯೋಗದಲ್ಲಿ ಮಾಡ್ಕೊಂಡು ಬಾ, ನೀನು ನಡೆಸುವಂತಹ ನಿನ್ನ ಕಾರ್ಯದಲ್ಲಿ ನೀನು ಧರ್ಮವನ್ನು ಮಾಡಿಕೊಂಡು ಬಾ ಅಂತ ಹೇಳುವಂಥದ್ದೇ ಇಡೀ ಭಗವದ್ಗೀತೆಯ ಸಾರವನ್ನು. ಎರಡು ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅನ್ನೋದು. ಇನ್ನೊಂದು ಕುರುಕ್ಷೇತ್ರವನ್ನು ಧರ್ಮಕ್ಷೇತ್ರೇ ಅಂತ ಹೇಳಿದ್ದು ವ್ಯಾಸರು. ಈ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ನಾಗರಿಕತೆ ಬೆಳೆದು ಬಂದದ್ದು ಈ ಕುರುಕ್ಷೇತ್ರದಲ್ಲಿ. ಕುರುಕ್ಷೇತ್ರ ಅನ್ನೋದು ಬಹಳ ಹಿಂದಿನಿಂದ ನಮ್ಮ ನಾಗರಿಕತೆ ಬೆಳೆದು ಬಂದ ಕಾಲದಿಂದ ಸೂಕ್ತ ದೃಷ್ಟಾರ ಋಷಿಗಳು ಅನೇಕ ಯಾಗಗಳನ್ನು ಮಾಡಿದಂತಹ ಪ್ರದೇಶ. ಆದ್ದರಿಂದ ಅದು ಧರ್ಮಕ್ಷೇತ್ರವಾಗಿ ಇತ್ತು ಆ ಕಾಲದಿಂದ. ಈಗ ಮಾತ್ರ ಒಂದು ಯುದ್ಧ ಭೂಮಿ ಅಂತ ಈಗ ನಮ್ಮ ಸ್ಮೃತಿಯಲ್ಲಿ, ಹೌದು, ನಮ್ಮ ಅನಿಸಿಕೆಯಲ್ಲಿ ನಮಗೆ ಕೊಟ್ಟಿದ್ದು ಆ ರೀತಿಯ ಕಲ್ಪನೆಯನ್ನು. ಆದರೆ ಕುರುಕ್ಷೇತ್ರಕ್ಕೆ ಆಗಾಗ ಭೇಟಿ ನೀಡ್ತಾ ಇದ್ದರು. ಕುರುಕ್ಷೇತ್ರದಲ್ಲಿ ತುಲಾ ಪುರುಷ ದಾನವನ್ನು ಮಾಡಬೇಕು ಅಂತ ನಮ್ಮ ಶಾಸನಗಳಲ್ಲಿ ಇತಿಹಾಸದ ರಾಜರುಗಳು ಕುರುಕ್ಷೇತ್ರದಲ್ಲಿ ದಾನ ಮಾಡುವ ಪ್ರಕ್ರಿಯೆಯನ್ನು ಹೇಳ್ತಾರೆ. ಅಂದರೆ ಕುರುಕ್ಷೇತ್ರ ಅಷ್ಟು ಒಂದು ಶ್ರೇಷ್ಠವಾದ ಭೂಮಿಯಾಗಿತ್ತು, ಅಷ್ಟು ಒಳ್ಳೆಯ ಭೂಮಿ. ಅಂತಹ ಭೂಮಿಯಲ್ಲಿ ಭಗವದ್ಗೀತೆಯಂತಹ ಶ್ಲೋಕಗಳು ನಮಗೆ ಸಿಕ್ಕಿದ್ದು. ಶ್ಲೋಕ ಬರೆದದ್ದು ಬೇರೆ ಕಡೆ, ಆದರೆ ಅದರ ಉಪದೇಶ ಆಗಿದ್ದು ಅಲ್ಲಿ. ಬರೆದದ್ದು ಅಂತ ಇಲ್ಲ ಶ್ಲೋಕವನ್ನು. ಮಹಾಭಾರತದಲ್ಲಿ ವ್ಯಾಸರು ಅವರು 3 ವರ್ಷ ತೆಗೆದುಕೊಳ್ತಾರೆ ಒಂದು ಮಹಾಭಾರತವನ್ನು ಬರೀಲಿಕ್ಕೆ. ಅಂದರೆ ಬರೆಯುವ ಪ್ರಕ್ರಿಯೆ ಇಲ್ಲ, ಲಿಪಿ ಇಲ್ಲ ನಮ್ಮಲ್ಲಿ. ಹೌದು, ಮೌಖಿಕ ಪರಂಪರೆ. ಲೋಮಹರ್ಷಣರಿಗೆ ಮೊದಲ ಅವರು ಪಾಠ ಮಾಡಿದ್ದು 24,000 ಶ್ಲೋಕಗಳ ಒಂದು ಮಹಾಭಾರತವನ್ನು. ಬದರಿಕಾಶ್ರಮಕ್ಕೆ ಹೋಗಿ ಅವರು ಈ ಕೆಳಗಡೆಗೆ ಇಂದ್ರಪ್ರಸ್ಥದಲ್ಲಿ ಎಲ್ಲ ತಿರುಗಿ, ಹಸ್ತಿನಾವತಿಯನ್ನು ಎಲ್ಲ ತಿರುಗಿ ಮೇಲೆ ಹೋಗ್ತಾಯಿದ್ರು. ಪ್ರತಿದಿನ ಒಂದು 3 ವರ್ಷ ಅವರು ಅಲೆದಾಟ ಮಾಡ್ತಾರೆ, ಮೇಲಿಂದ ಕೆಳಗೆ. ಈ 3 ವರ್ಷದಲ್ಲಿ ಲೋಮಹರ್ಷಣರಿಗೆ ಇದನ್ನು ಹೇಳ್ತಾರೆ ಮೌಖಿಕವಾಗಿ. ಲೋಮಹರ್ಷಣರು ಅವರ
ಪರಂಪರೆಯಲ್ಲಿ ಅದು 24,000 ಶ್ಲೋಕಗಳಲ್ಲಿ ಅದು ಬೆಳೆದು ಬರುತ್ತೆ ಮಹಾಭಾರತ. ಆಮೇಲೆ ಅದು ದೊಡ್ಡದಾಗ್ತಾ ಹೋಗುತ್ತೆ, ಶೌನಕರಿಗೆ ಬರುತ್ತೆ, ಶೌನಕರಿಂದ ಮತ್ತೆ ದೊಡ್ಡದಾಗಿ ಈಗ ಲಕ್ಷಗಟ್ಟಲೆ ಶ್ಲೋಕವನ್ನು ಪಡೆದುಕೊಂಡಂತಹ ದೊಡ್ಡ ಭಾರತ ಆಯಿತು. 10ನೇ ಶತಮಾನಕ್ಕಿಂತ ಮೊದಲಿದ್ದಂತಹ ಮಹಾಭಾರತ ಮತ್ತು 10ನೇ ಶತಮಾನದ ನಂತರ ಬಂದ ಮಹಾಭಾರತ ಸ್ವಲ್ಪ ವ್ಯತ್ಯಾಸವಾಗುತ್ತೆ. ಅದರಲ್ಲಿ 10ನೇ ಶತಮಾನದ ನಂತರ ಬಂದಂತಹ ಮಹಾಭಾರತದಲ್ಲಿ ಕರ್ಣ ಸ್ವಲ್ಪ ತ್ಯಾಗಮಯಿ, ಕರುಣಾಜನಕ ಪಾತ್ರ, ಬಹಳ ಒಳ್ಳೆಯವ ಅನ್ನುವಂಥ ಆ ಪಾತ್ರದ ಕ್ಯಾರೆಕ್ಟರ್ನ, ಆ ಪಾತ್ರದ ರೂಪ ಪಡ್ಕೊಳ್ತಾರೆ, ಭಾವವನ್ನು ಬದಲಾಯಿಸಿ ಬಿಡ್ತಾರೆ. ಅದು ನಮ್ಮ ದುರ್ದೈವ. ಕರ್ಣನಾಗಿಯೇ ಇದ್ದ. ಕರ್ಣ ಹೇಗಿದ್ದ? ಯಾಕಂದರೆ ನಾವು ಹಾಗೆ ನೋಡಿ ಗೊತ್ತು. ಕರ್ಣ ಅನ್ನುವ ಅಂತಹ ಒಳ್ಳೆಯ ವ್ಯಕ್ತಿ ಆಗಿರಲಿಲ್ಲ. ಒಳ್ಳೆಯ ವ್ಯಕ್ತಿ ಆಗಿದ್ದರೆ ಅವನಿಗೆ ನಿಜ ತಿಳಿದಂತಾದರೆ ಅವ ಈಚೆ ಬರ್ತಿದ್ದ. ಆದರೆ ಅಲ್ಲಿ ಅವನು ಆ ಅನಿವಾರ್ಯತೆಯಿಂದಾಗಿ ಅವನಿಗಿದ್ದಂಥ, ಅಂದರೆ ಆ ಥರದ ಚಿತ್ರಣವನ್ನು ಕೊಟ್ಟಿದ್ದಾರೆ. ಅವನು ಅಷ್ಟೊಂದು ವರ್ಷಗಳಿಂದ ಚಿತ್ರ ಕೊಟ್ಟಿದ್ದು 10ನೇ ಶತಮಾನ. ಅದೇ ನಮ್ಮ ಮನಸ್ಸಿನಲ್ಲಿ ಮುದ್ರಿತವಾಗಿದೆ. ಯಾಕೆ ಅಂದರೆ ನಮಗೆ ಪಾಠ ಪುಸ್ತಕಗಳು 10ನೇ ಶತಮಾನ ಅಂದರೆ ಪಾಠ ಪುಸ್ತಕಗಳು ಇರಲಿಲ್ಲ. ಸುಮಾರು 17ನೇ ಶತಮಾನದ ನಂತರ ನಮಗೆ ಪಾಠ ಪುಸ್ತಕಗಳು ಬಂದು, ಮೂರ್ಖ ಕನ್ನಿಂಗ್ಹ್ಯಾಮ್ ಬಂದ ನಂತರ ನಮಗೆ ಇಂಥದ್ದೆಲ್ಲ ತುಂಬಿಸ್ತಾ ಬಂದರು. ನಮ್ಮ ಕನ್ನಿಂಗ್ಹ್ಯಾಮ್ ಬ್ರಿಟಿಷ್ ಅಧಿಕಾರಿ, ಕನ್ನಿಂಗ್ಹ್ಯಾಮ್ ರಸ್ತೆ, ಅದೇ ಅವನೇ, ಅದೇ ಕನ್ನಿಂಗ್ಹ್ಯಾಮ್ ವ್ಯಕ್ತಿ. ಈ ವಿಷಯದ ಬಗ್ಗೆ ಸ್ವಲ್ಪ ಇದನ್ನು ನಂತರ ಹೇಳ್ತೇನೆ, ಮತ್ತೆ ಮುಂದೆ ಬರುತ್ತೆ. ಅವನ ನಂತರ ಇಡೀ ನಮ್ಮ ಇತಿಹಾಸವೇ ಬದಲಾಯಿತು, ಮತ್ತು ನಮ್ಮ ಕಲಿಕೆಯ ಸ್ವರೂಪ ಬದಲಾಗಿ ಹೋಯ್ತು ನಮಗೆ. ಅದಕ್ಕಿಂತ ಮೊದಲು ನಮ್ಮಲ್ಲಿ ಕ್ರಿಸ್ತ ಶಕೆ ಎನ್ನುವ ಪದವೇ ಬಳಕೆ ಇರಲಿಲ್ಲ ನಮ್ಮಲ್ಲಿ. ನಮ್ಮದು ಶಾಲಿವಾಹನ ಶಕೆ ಮತ್ತು ವಿಕ್ರಮ ಶಕೆ. ವಿಕ್ರಮಾದಿತ್ಯ ಆಳಿದ ವರ್ಷದಿಂದ ವಿಕ್ರಮ ಸಂವತ್ಸರವನ್ನು ಉತ್ತರದಲ್ಲಿ, ಪ್ರಮುಖವಾಗಿ ನೇಪಾಳದಲ್ಲಿ ಅದನ್ನು ಈಗಲೂ ಬಳಸ್ತಾರೆ, ಉತ್ತರದಲ್ಲಿ ಈಗಲೂ ವಿಕ್ರಮ ಸಂವತ್ಸರ, ದಕ್ಷಿಣದಲ್ಲಿ ಶಾಲಿವಾಹನ. ಈ ವಿಕ್ರಮಾದಿತ್ಯನ ಮೊಮ್ಮಗನೇ ಶಾಲಿವಾಹನ. ವಿಕ್ರಮಾದಿತ್ಯ ಅನ್ನುವನನ್ನು ಒಬ್ಬ ಆ 32 ಕತೆ ಹೇಳಿದ ಗೊಂಬೆಯ, ಈ ಚಂದಮಾಮದ ಗೊಂಬೆಯ ಕತೆ ಹೇಳಿದವನನ್ನಾಗಿ ನಾವು ನೋಡ್ತೇವೆ. ವಿಕ್ರಮಾದಿತ್ಯ ಅಂದ ಕೂಡಲೇ ಒಂದು ಬೇತಾಳ ಕಥೆಯನ್ನು ನಾವು ನೋಡ್ತೇವೆ. ಆದರೆ ವಿಕ್ರಮಾದಿತ್ಯ ವಾಸ್ತವದಲ್ಲಿ ಹಾಗಿರಲೇ ಇಲ್ಲ, ಅದೆಲ್ಲ ಸುಳ್ಳು ಕಥೆಗಳವೆಲ್ಲ. ವಿಕ್ರಮಾದಿತ್ಯ ಶಕಪುರುಷ. ಅವನ ಆಸ್ಥಾನದಲ್ಲಿ 9 ಜನ ನವರತ್ನಗಳು ಇದ್ದಿದ್ದರು. ಘಟಕರ್ಪರ, ವರಾಹಮಿಹಿರ, ಕಾಳಿದಾಸ ಮುಂತಾದ ದೊಡ್ಡ ದೊಡ್ಡ ಕವಿಗಳಿದ್ದಂತಹ ಒಬ್ಬ ದೊಡ್ಡ ಚಕ್ರವರ್ತಿಯವ. ಅವನ ಮೊಮ್ಮಗ ಶಕವರ್ಷ ನಮಗೆ ಕೊಟ್ಟಂಥವ ಶಾಲಿವಾಹನ. ಸುಮಾರು 17-18ನೇ ಶತಮಾನದವರೆಗೆ, ಅಂದರೆ ಮೊಘಲರ ದಾಳಿ ಆಗುವ ತನಕ, ದಾಳಿ ಮುಗಿದ ತನಕ ನಮಗೆ ಶಕವರ್ಷವೇ ಇತ್ತು. ಯಾವಾಗ ಈ ಬ್ರಿಟಿಷ್ ಅಧಿಕಾರಿಗಳು ಕನ್ನಿಂಗ್ಹ್ಯಾಮ್ ಬಂದು, ಆವಾಗ ಕ್ರಿಸ್ತ ಶಕೆ ಆರಂಭ ಆಯಿತು ನಮಗೆ. ಅಲ್ಲಿವರೆಗೆ ನಮಗೆ ಕ್ರಿಸ್ತ ಅನ್ನೋನ ಪರಿಚಯವೇ ಇಲ್ಲ ನಮಗೆ. ಯಾಕಂದರೆ ನಮ್ಮಲ್ಲಿ ವಿದೇಶದಿಂದ ತುಂಬ ಜನ ಬಂದರು ಇಲ್ಲಿಗೆ, ರಾಯಭಾರಿಗಳಾಗಿ ಬಂದವರು ತುಂಬ ಜನ. ಸೆಲಿಕಸ್ನ ರಾಯಭಾರಿ, ಅಲೆಕ್ಸಾಂಡರ್ನ ರಾಯಭಾರಿ ಬಂದರು. ಸ್ವತಃ ಬಂದವರು ಇಲ್ಲಿ ಬಂದವರಿಗೆ ಹುಚ್ಚಿಡಿತು ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ಪರಂಪರೆ ನೋಡಿ. ಹೌದು. ಬೇಸ್ ನಗರದಲ್ಲಿ ಒಂದು ಶಾಸನವನ್ನೇ ಹಾಕಿದ್ರು ಅವರು. ಒಬ್ಬ ಬೇಸ್ ನಗರದಲ್ಲಿ, ಬೇಸ್ ಅಂತ, ಬಿಯಾಸ್ ಅಂತ ಇರಬೇಕು ಮೋಸ್ಟ್ಲಿ. ಓಕೆ. ಮಧ್ಯಪ್ರದೇಶದಲ್ಲಿ ಬರುತ್ತೆ, ನಮ್ಮ ಭಾರತದಲ್ಲಿ. ಅವನು ಬಂದೊಂದು ಗರುಡಗಂಬದ ಶಾಸನ ಹಾಕಿ, ನಾನು ಪರಮ ವೈಷ್ಣವನಾಗಿದ್ದೇನೆ, ಭಾಗವತವನಾಗಿದ್ದೇನೆ, ಪರಮ ಭಾಗವತ ಆದೆ ಅಂತ ಹಾಕ್ತಾ ಒಂದು ಶಾಸನ ಇವತ್ತಿಗೂ ಸಿಗುತ್ತೆ. ಬ್ರಾಹ್ಮಿ ಲಿಪಿಯಲ್ಲಿದೆ, ಪ್ರಾಕೃತ ಭಾಷೆಯಲ್ಲಿದೆ. ಆದರೆ ಅಷ್ಟು ಬದಲಾಗಿಬಿಡ್ತಾರೆ ಇಲ್ಲಿ ಬಂದು. ಅವರು ವಾಪಸ್ ಹೋಗಬೇಕಿತ್ತು. ವಾಪಸ್ ಹೋಗುವ ಮೊದಲೇ ಅವರು ಇಲ್ಲಿ ನಮ್ಮ ಸಂಸ್ಕೃತಿಗೆ ಮರಳಾಗಿದ್ದರು. ಹಾಳು ಮಾಡಿದ್ದು 18ನೇ ಶತಮಾನದಲ್ಲಿ ಬಂದಂತಹ, 17-18ನೇ ಶತಮಾನದಲ್ಲಿದ್ದಂತಹ ಈ ಬ್ರಿಟಿಷರೇನಿದ್ರು, ಅವರು ಹಾಳು ಮಾಡಲಿಕ್ಕೆ ಬಂದವರು. ಹಾಗಾಗಿ ನಮ್ಮ ಇತಿಹಾಸದಲ್ಲಿ ಅದು ನಮ್ಮ ದೃಷ್ಟಿಕೋನದಿಂದ ಹಾಳು. ಆದರೆ ಅವರ ದೃಷ್ಟಿಕೋನದಿಂದ ಅವರ ಧರ್ಮವನ್ನು ಅಥವಾ ಅವರ ಒಂದು ಮತವನ್ನು ಅವರು ಬೆಳೆಸೋದಕ್ಕೋಸ್ಕರ ಅವರು ಬಂದಿರುವಂಥದ್ದು. ಹಾಗಾಯಿತು. ಇನ್ನು ಇತಿಹಾಸವನ್ನು ತೆಗೆದುಕೊಂಡ್ರೆ, ನಮಗೆ ಇತಿಹಾಸದಲ್ಲಿ ತಪ್ಪು ಕಲ್ಪನೆಗಳನ್ನು ಕೊಟ್ಟಿದ್ದೇ ಜಾಸ್ತಿ. ಇತಿಹಾಸವನ್ನು, ನಮ್ಮ ಇತಿಹಾಸಕಾರರದ್ದು ಒಂದು ತಪ್ಪಿದೆ. ನಮ್ಮಲ್ಲಿ ಶಾಸನಗಳು ಸಿಗಲಿಲ್ಲ. ಯಾವುದೋ ಒಂದು ಸಾಹಿತ್ಯ ಒಂದು ಪುಸ್ತಕದಲ್ಲಿ ಬರ್ಕೊಂಡು ಬಂತು ಅಂತಂದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಶಾಸನಗಳೇ ನಮಗೆ ಮುಖ್ಯ ಅಂತ ಹೇಳುವ ಭಾವನೆ ನಮ್ಮ ಇತಿಹಾಸಕಾರದ್ದು. ವಾಸ್ತವದಲ್ಲಿ
ಆ ಕಾಲದಲ್ಲಿ ಬಂದ ಸಾಹಿತ್ಯ ಸಹ ಅದು ಇತಿಹಾಸವನ್ನೇ ಹೇಳುತ್ತೆ. ಆದರೆ ನೀವೇ ಹೇಳಿದ್ರಲ್ಲ, ಇವಾಗ 10ನೇ ಶತಮಾನದ ತನಕ ಇದ್ದ ಮಹಾಭಾರತ ಬೇರೆ, ಅದಾದ ನಂತರ ಅದು ರೂಪವನ್ನ ಬದಲಾಯಿಸ್ಕೊಂತು ಅಂತಂದಾಗ, ಯಾಕೆ ಮತ್ತೆ ಇನ್ನೊಂದು ಮೌಖಿಕವಾಗಿ ಕೂಡ ಬಂದಿತ್ತು, ಮತ್ತೆ ಒಂದು ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ಅದು ಹೋಗುವಾಗ ಅಲ್ಲಿ ಬದಲಾವಣೆಗಳಾಗುವ ಸಾಧ್ಯತೆಗಳು ಸಹಜ ಮತ್ತೆ ಸ್ಪಷ್ಟ. ಹೌದು. ಹಾಗಿರುವಾಗ ಮೂಲ ರೂಪದಲ್ಲಿರುವಂತಹ ಇತಿಹಾಸ ಬದಲಾಗುವಂತಹ ಸಾಧ್ಯತೆಗಳು ಜಾಸ್ತಿ ಅಲ್ವಾ? ಇಲ್ಲ, ಅದಕ್ಕೊಂದು ಶಾಸನವಾಗ್ಲಿ ಅಥವಾ ಲಿಖಿತ ರೂಪವಾಗ್ಲಿ ಇದ್ದಾಗ ಇದೀಗ ಇವತ್ತು ನಾನು ಸಹಜವಾಗಿ ಬರುವಂತಹ ಪ್ರಶ್ನೆ ಅಲ್ಲ. ಒಂದು ಗಮನಿಸಬೇಕು, ಈಗ ಯಾವಾಗ ನಮಗೆ ಲಿಪಿ ಬಂತೋ ಆವಾಗ ಭಾಷೆ ಸತ್ತೋಯ್ತು ಅಂತ ಅರ್ಥ. ನಮ್ಮಲ್ಲಿ ಲಿಪಿ ಇಲ್ಲದಂತಹ ಸಂಸ್ಕೃತ ಆ ಕಾಲದಿಂದ ಈ ಕಾಲದವರೆಗೂ ಒಂದೇ ರೀತಿಯಲ್ಲಿದೆ, ಬದಲಾವಣೆ ಆಗಲೇ ಇಲ್ಲ, ಬೇರೆ ಭಾಷೆಗಳ ಪ್ರಭಾವಕ್ಕೆ ಒಳಗಾಗಲೇ ಇಲ್ಲ. ಅದು ಬೇಕಂದ್ರೆ ಬೇರೆ ಭಾಷೆಗಳಿಗೆ ಹೋಯ್ತು. ಬಟ್ ಒಂದು ಭಾಷೆ ಅಂದಾಗ ಅದು ಬದಲಾಗ್ತಾ ಇರಬೇಕು, ಇವಾಲ್ವ್ ಆಗ್ತಾ ಇರಬೇಕು, ಆ ಕಾಲಕ್ಕೆ ತಕ್ಕ ಹಾಗೆ ಅದು ರೂಪವನ್ನು ರೂಪ ಬದಲಾಗಬಹುದು. ಬೇರೆ ಭಾಷೆಗಳ ಪ್ರಭಾವವನ್ನು ಅದನ್ನ ನಾವೊಂದು ಟಾರ್ಚಿಗೆ ನೀವು ಕನ್ನಡದಲ್ಲಿ ಏನು ಹೇಳ್ತೀರಿ? ಈಗ ಯಾವ ಮಕ್ಕಳ ಹತ್ರ ಕೇಳ್ತೀರಿ? ಏನು ಹೇಳ್ತೀರಿ? ನನಗೆ ಸಡನ್ ಆಗಿ ಹೇಳಿದ್ರೆ ಹಾಗಾಗತ್ತೆ ನಮ್ಮ ಪರಿಸ್ಥಿತಿ. ಈಗ ಮೌಖಿಕ ಪರಂಪರೆ, ವೇದಗಳು ಮೌಖಿಕ ಪರಂಪರೆಯಲ್ಲಿ ಬಂದುವುದು, ಕೈಯಲ್ಲಿ ಬರೀಲೇ ಇಲ್ಲ. ಶ್ರುತಿಗಳು, ಶ್ರುತಿಗಳು ಅವು ನಾವು ಕೇಳಿ ಕೇಳಿ ನಮ್ಮಲ್ಲಿ ಘನಪಾಠ, ಪದಪಾಠ, ಕ್ರಮಪಾಠ ಅಂತೆಲ್ಲ ಬಂದು ನಮ್ಮ ಕಲಿಯುವಿಕೆಯಲ್ಲಿ ಅದನ್ನು ಅಳವಡಿಸ್ಕೊಂಡು ಆ ಛಂದಸ್ಸು ಹಾಳಾಗುವುದಿಲ್ಲ, ಉದಾತ್ತ ಅನುದಾತ್ತ ಸ್ವರಿತಗಳು ಹಾಳಾಗುವುದಿಲ್ಲ, ಮತ್ತು ಮಹಾಪ್ರಾಣಗಳು ಹಾಗೆ ಉಳ್ಕೊಳ್ತವೆ. ಒಂದು ಆ ಮಂತ್ರಗಳನ್ನು ಕೇಳುವುದೇ ಒಂದು ಚಂದ ಆ ರೀತಿಯಲ್ಲಿ ಹೇಳುವಾಗ. ಆ ರೀತಿಯಲ್ಲಿ ಬಂದದ್ದು ಮಂತ್ರಗಳು ಮೌಖಿಕ ಪರಂಪರೆಯಲ್ಲಿ ಇವತ್ತಿಗೂ ಹಾಳಾಗಲೇ ಇಲ್ಲ, ಇವತ್ತಿಗೂ ಅದೇ ರೂಪದಲ್ಲಿದೆ, ಅದೇ ರೂಪದಲ್ಲಿದೆ. ಮಹಾಭಾರತವು ಮೌಖಿಕ ಪರಂಪರೆಯಲ್ಲಿ ಬಂದಾಗ ಹಾಳಾಗಲಿಲ್ಲ, ಶ್ಲೋಕ ರೂಪದಲ್ಲಿ ಬಂತು, ಅದನ್ನು ವಿವರಿಸ್ತಾ ಹೋದರು, ಹಾಳಾಗಲಿಲ್ಲ. ಹಾಳಾಗಿದ್ದು ಯಾವಾಗ ಅಂದರೆ ಅದು ಬೇರೆ ಎರಡು ಪಂಗಡಗಳು ಹುಟ್ಟುಕೊಂಡ್ವು ನಮ್ಮಲ್ಲಿ. ಹಾಗಾಗಿ ಲಕ್ಷಗಟ್ಟಲೆ ಶ್ಲೋಕಗಳು ಅದರಲ್ಲಿ ಸೇರಿಕೊಂಡ್ವು. ಮಹಾಭಾರತದಲ್ಲಿ ಅಶೋಕನು ಬರ್ತಾನೆ, ಅಜಾತಶತ್ರು ಬರ್ತಾನೆ, ಅಂದರೆ ಅಷ್ಟು ಅದನ್ನು ಸೇರಿಸ್ಕೊಂಡ್ಬಿಟ್ರು. ಒಂದು ಮಹಾಭಾರತದ ಆ ಚಂದ, ಆ ಸಾಹಿತ್ಯ ಮತ್ತು ಅದರ ವಿಷಯಗಳ ಚಂದ, ಸೌಂದರ್ಯ, ಅದನ್ನು ಆಕರ್ಷಣೆಗೊಳಿಸ್ತು ಈ ರಾಜರಿಗೆ. ಹೋಗಿ ಅದರೊಳಗೆ ಸೇರಿಕೊಂಡ್ರು, ಮಾಡಿಕೊಂಡ್ರು. ಒಂದು ಇನ್ನೊಂದು ಅದು ಓಪನ್ ಆಗಿ ನಾನು ಹೇಳುವಂಥದ್ದಲ್ಲ, ಆ ರೀತಿ ಆಯಿತು. ಯಾಕಂದರೆ ಸುಮಾರು 9-10ನೇ ಶತಮಾನದಲ್ಲಿ ರಾವಣ ಕೆಟ್ಟವನಿರ್ಬೋದು ರೀ, ಬ್ರಾಹ್ಮಣವ ಅಂತ ಹೇಳುವ ಪರಿಸ್ಥಿತಿ ಬಂತು ನಮ್ಮಲ್ಲಿ. ರಾವಣ ಬ್ರಾಹ್ಮಣ ಆಗಿದ್ದ, ವೇದ ಕಲ್ತಿದ್ದ ಅಂತ ಹೇಳುವ, ಅಂದರೆ ರಾಮನಕ್ಕಿಂತ ರಾವಣ ಉಚ್ಚ ಅಂತ ಹೇಳುವ ಪರಿಸ್ಥಿತಿಯನ್ನು ತಂದಿಟ್ಟರು ನಮ್ಮಲ್ಲಿ. ಓಪನ್ ಆಗಿ ಹೇಳುವಂಥದ್ದಲ್ಲ, ಅರ್ಥ ಆಗಲಿಲ್ಲ. ಓಪನ್ ಆಗಿ ಹೇಳುವ ವಿಷಯಗಳಲ್ಲ ಅದು, ಹೇಗೆ ಅಂತ ಹೊರಗೆ ಬಂದರೆ ದೊಡ್ಡ ಕಾಂಟ್ರವರ್ಸಿ. ಅಲ್ಲ, ವಿಷಯ ಏನಿದೆ ಅಂತಂದರೆ ಅಲ್ಲಿ ಹೇಳದೇ ಇದ್ರೆ ಹಾಗಿದ್ದು ಸುಮಾರಷ್ಟು ವಿಷಯಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲದಿದೆ. ಹೀಗೆ ಹಾಳು ಮಾಡ್ತಾ ಬಂದರು. ಅಲ್ಲ, ನಾವು ಅದನ್ನು ಹೇಳದೇ ಇದ್ರೆ ಅದನ್ನು ನಾನು ನನ್ನ ಕ್ಲಾಸ್ಗಳಲ್ಲಿ ಹೇಳ್ತೇನೆ. ಆದರೆ ಓಪನ್ ಆಗಿ ಸೂಚ್ಯವಾಗಿ ಹೇಳುವುದಾದರೆ ಈಗ ಜೈನ ಪರಂಪರೆಯಲ್ಲಿ ಬಂದದ್ದು ಅಹಿಂಸೆ ಇಂಥದ್ದು ಬಂತು. ಆಗ ಅವರು ಹೇಳ್ಕೊಳ್ತಾ ಹೋದರು, ಕರ್ಣ ಬಹಳ ಒಳ್ಳೆಯವ, ದಾನ ಮಾಡ್ತಿದ್ದ ಅವ, ಹೀಗೆ ಹೇಳ್ತಾ ಬಂದರು. ಜನರ ಮೇಲೆ ಕರ್ಣನಿಗೆ ಒಳ್ಳೆಯ ಅಭಿಪ್ರಾಯ ಬರ್ತಾ ಹೋಯಿತು. ಕುಂತಿ ಏನೋ ಮೋಸ ಮಾಡಿದ್ಲು ಅನ್ನೋ ಭಾವನೆ ಹುಟ್ಟುಕೊಂಡಿತು. ಇದು ನಮ್ಮ ಸಾಹಿತ್ಯದ ಮೇಲೆ ಮತ್ತು ಸಂಸ್ಕೃತಿಯ ಮೇಲೆ ಮಾಡಿದಂತಹ ದೌರ್ಜನ್ಯ. ಇನ್ನು ರಾವಣನು ಅಷ್ಟೇ, ಮೂಲತಃ ಅವ ಕುಬೇರನನ್ನು ಹೊಡೆದು ತಗೊಂಬಂದಂಥದ್ದು ಸಂಪತ್ತುಗಳನ್ನು, ಸ್ವಂತ ಅಣ್ಣನನ್ನು ಅಲ್ಲಿಯೂ ಅತ್ಯಾಚಾರ ಮಾಡಿದ್ದ. ಅಂತಹ ನೀಚ ರಾವಣ ಇವರಿಗೆ ಅವ ಪುಲಸ್ತ್ಯನ ಮಗ, ಋಷಿಯ ಮಗ, ಅವೊಬ್ಬ ಬ್ರಾಹ್ಮಣ, ಸಾಮವೇದ ಕಲ್ತಿದ್ದ, ಸಂಗೀತ ಕಲ್ತಿದ್ದ ಇರಬಹುದು. ಅದು ಅವನ ಖುಷಿಗೆ ಅವು ಕಲ್ತಿರಬಹುದು. ಆದರೆ ಅವು ಮಾಡಿದ ನೀಚ ಕೆಲಸಗಳೆಲ್ಲ ಹಾಗೆ ಇವೆ. ನೀವು ಬ್ರಾಹ್ಮಣರಾಗಿ ಹೀಗೆ ಹೇಳೋದಾ? ಬ್ರಾಹ್ಮಣ ಅನ್ನೋದು ಹಾಗಲ್ಲ ಅಲ್ಲ. ಏನು ಮತ್ತೆ ಬ್ರಾಹ್ಮಣ ಅನ್ನೋದು ಒಂದು ಅವನ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಅವ ಹೇಗಿರ್ತಾನೆ, ಅವನ ಧರ್ಮ ಏನು. ಇದರಲ್ಲಿ ಹುಟ್ಟಿದ ತಕ್ಷಣ ಬ್ರಾಹ್ಮಣ ಅಲ್ವ? ಈಗ ಹಾಗಾಗುದಿಲ್ಲ, ಹುಟ್ಟಿದ ಬ್ರಾಹ್ಮಣ ಅಂತ ಆಗುದಿಲ್ಲ. ಮತ್ತೆ ಇವತ್ತು ಹಾಗೆ ನಡೀತಿದೆಯಲ್ಲ, ಹುಟ್ಟಿದ್ದು ಪ್ರತಿಯೊಬ್ಬ ಹುಟ್ಟಿದವನು ವೇದಗಳು ಹೇಳುವುದು ಬ್ರಾಹ್ಮಣ ಅಂತ. ಒಂದು ಮಗು ಹುಟ್ಟಿತು ಒಂದು ಬ್ರಾಹ್ಮಣ ಅಂತ. ಅದು ಯಾವುದೇ ಕುಲದಲ್ಲಿ, ಯಾವುದೇ ಕುಲದಲ್ಲಿರಲಿ, ಯಾವುದೇ ಮತದಲ್ಲಿರಲಿ, ಪಂಥದಲ್ಲಿರಲಿ, ಅದು ಆ ಹುಟ್ಟಿದ ಮಗು ಬ್ರಾಹ್ಮಣ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು. ದೊಡ್ಡ ಆದರೂ
ಆ ಮುಗ್ಧತೆ ಈ ಬ್ರಾಹ್ಮಣನಿಗಿರಬೇಕು ಅಂತ. ಅಂದ್ರೆ ಅದನ್ನು ಉಳಿಸ್ಬೇಕು. ನಂತರ ಬದಲಾಯ್ತದು ಜನ್ಮನ ಜಾಯತೆ ಶೂದ್ರ ಅಂತ. ಅಂದ್ರೆ ಹುಟ್ಟುವಾಗ ಎಲ್ಲರೂ ಶೂದ್ರರಾಗಿರ್ತಾರೆ, ಅವರ ಕರ್ಮದಿಂದ ಅವ್ರು ಬ್ರಾಹ್ಮಣರಾಗ್ತಾರೆ ಅಂತ. ಅದು ಇನ್ನೊಂದು. ಅದು ಮೂಲದಲ್ಲಿ ಇರ್ಲಿಲ್ವಾ? ಇಲ್ಲ, ಮೂಲದಲ್ಲಿ ಇದು. ಈ ಮಗು ಬೆಳೆದು ಅವನ ಸಂಸ್ಕಾರ ಪಡಿತಾನೆ ಅಲ್ಲಿವರೆಗೆ ಅವನಿಗೆ ಅವ ಸಹಜವಾಗಿರ್ತಾನೆ. ಯಾವ ಕೆಟ್ಟ ಕೆಲಸ ಮಾಡುವುದಿಲ್ಲ. ಹೌದು, ಆ ಮುಗ್ಧತೆ. ಅಷ್ಟು ಮುಗ್ಧರಾಗಿ ಯಾರು ಇರೋದು ಸಾಧ್ಯ ಇಲ್ಲ. ಕಲ್ಮಶಗಳು ಮತ್ತೆ ತುಂಬಿಕೊಳ್ಳೋದು. ಅದಕ್ಕಿಂತ ಮೊದಲಿನ ಆ ವಿಷಯವನ್ನು ನಾವು ಗಮನಿಸ್ಕೊಳ್ಬೇಕು. ವೇದಗಳಲ್ಲಿ ಹೇಳುವುದು ಹಾಗೆ. ಏನಂತಿದೆ ಅದರಲ್ಲಿ? ಅದೇ ಜನ್ಮನ ಜಾಯತೆ ವಿಪ್ರಹ ಬ್ರಾಹ್ಮಣ. ಅದೇ ವಿಪ್ರ ದ್ವಿಜ ಶೂದ್ರ ಆಮೇಲೆ ದ್ವಿಜ ಅಂದ್ರೆ ಎರಡನೇ ಅಂದ್ರೆ ಬ್ರಾಹ್ಮಣ ಅಂತಾನೆ ಅರ್ಥ. ಎರಡನೇ ಸಂಸ್ಕಾರ ಪಡೆದವ, ಎರಡನೇ ಹುಟ್ಟು ಪಡೆದವ ಅಂತ. ಮೊದಲನೇ ಹುಟ್ಟು ಸಹಜವಾಗಿ ಹುಟ್ಟಾಗಿರುತ್ತೆ. ಎರಡನೇ ನಾವು ಉಪವೀತವನ್ನು ದ್ವಿಜ ಅಂತ. ಹಾಗೆ ಸಮಷ್ಟಿಯಲ್ಲಿ ಎರಡನ್ನು ಹೇಳ್ತೇವೆ ನಾವು. ಆದರೆ ಇಲ್ಲಿ ಈ ಮುಗ್ಧತೆ ಇರುವಂತಹ ಮಗುವಿನ ಭಾವನೆಗಳನ್ನು ಬೆಳೆಸ್ಕೊಂಡು ಜ್ಞಾನ ಪರಂಪರೆಯಲ್ಲಿ ಬಂದವ ಬ್ರಾಹ್ಮಣನಾಗ್ತಾನೆ. ಅದನ್ನ ಉಳಿಸ್ಕೊಂಡು ಆ ಸಂಸ್ಕಾರವನ್ನೇ ಮಾಡ್ಕೊಂಡು ಹೋಗುವಂಥದ್ದು ಬ್ರಾಹ್ಮಣ. ಅವನಲ್ಲಿ ಅತಿ ಜಾಸ್ತಿ ಜ್ಞಾನ ಬಂದು 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 ವೇದ, ವೈದಿಕ ಪರಂಪರೆ, ವೈದ್ಯಕೀಯ ಪರಂಪರೆ ಮಾಡಿದವ ವಿಪ್ರನಾಗ್ತಾನೆ. ಅರ್ಥ ಆಯ್ತಾ? ವೈದ್ಯಕೀಯ ಪರಂಪರೆ ಅಂದರೆ ಈ ಡಾಕ್ಟರ್ ವೈದ್ಯ ವಿದ್ಯೆಯನ್ನು ಕಲ್ತವ ವಿಪ್ರ. ಅವ ಬ್ರಾಹ್ಮಣನೂ ಆಗಿರಬಹುದು, ಬೇರೆಯವನೂ ಆಗಿರಬಹುದು. ಈ ರೀತಿಯಲ್ಲಿ ಬಂದು ಅವ ವಿಪ್ರನಾಗ್ತಾನೆ. ಅದು ಯಾವತ್ತೂ ಆಗಲಿ, ಇವತ್ತೂ ಆಗಲಿ, ಯಾವತ್ತೂ ಆಗಲಿ ಆ ದಾರಿಯಲ್ಲಿ ನಡೆಯುವವನಿಗೆ ಆ ವಿಪ್ರತ್ವ ಬಂದೇ ಬರುತ್ತೆ. ಈಗ ನಾವೆಲ್ಲ ಹೆಸರಿಗೆ, ನಾನು ಅಂದರೆ ನನ್ನಂಥವರೆಲ್ಲ ಹೆಸರಿಗೆ ಬ್ರಾಹ್ಮಣರು ನಾವು ಅಷ್ಟೇ. ಅದು ಈ ಭಗವದ್ಗೀತೆಯಲ್ಲಿ ನಾವು ಒತ್ತಿ ಒತ್ತಿ ಹೇಳ್ತಾರೆ ಅವರು. ಆದರೆ ಹಂಗಿಲ್ವಲ್ಲ. ಕಾಲಕ್ರಮೇಣ ನಾವು ಬದಲಾಯಿತು. ಅದೇ ಹೇಳಿದ್ನಲ್ಲ, ಉಳಿದ ಎಲ್ಲ ಪಂಗಡಗಳು ನಮ್ಮನ್ನು ಆ ರೀತಿಯಲ್ಲಿ ಬದಲಾಯಿಸಿದವು. ನಾನು ಶಿಲೆಗಳಲ್ಲಿ ಅಡಗಿದ ಸತ್ಯ ಅಂತ ಒಂದು ಪುಸ್ತಕ ಬರೆದೆ. ಬೇರೆ ಬೇರೆ ಪ್ರಬಂಧಗಳಿವೆ, ಬೇರೆ ಬೇರೆ ವಿಷಯಗಳಿವೆ. ಪ್ರಮುಖವಾಗಿ ಮೆಗಾಸ್ತನೀಸ್ ಬಗ್ಗೆ ಬರೆದಿದ್ದೆ. ಆರಂಭದಲ್ಲಿ ಮೆಗಾಸ್ತನೀಸ್ ಅನ್ನುವ ಬರೆದಂತಹ ಇತಿಹಾಸ ಸುಳ್ಳು ಇತಿಹಾಸ ಅಂತ. ಇತಿಹಾಸವೇ ಸುಳ್ಳವನದ್ದು, ಅವನು ಸತ್ಯ ಬರೀಲಿಲ್ಲ ಅಂತ ಬರೆದೆ. ಅದಕ್ಕೆ ಬಹಳ ನಾನು ಉದಾಹರಣೆ ಕೊಟ್ಟೆ. ಅವ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದಿದ್ದ ಅಂತ ಹೇಳುವುದೇ ಸುಳ್ಳು ಅನ್ನುವ ಆಧಾರವನ್ನು ಕೊಟ್ಟೆ. ಆಗ ನಾನು ಓದಿದ್ದು ಸ್ವಲ್ಪ ಕಡಿಮೆ, ಈಗ ಜಾಸ್ತಿ ಓದಿದ್ದೆ ಅಂತಲ್ಲ. ಆಗ ನನಗೆ ಆ ಪುಸ್ತಕಕ್ಕೆ ಬೇಕಾಗುವಷ್ಟು ಮಾತ್ರ ನಾನು ಅದನ್ನು ರೆಫರ್ ಮಾಡಿಕೊಂಡೆ. ಅದಕ್ಕೆ ಆಧಾರಗಳು ಸಿಗ್ತವೆ, ತುಂಬ ಸಿಕ್ತು. ಬರದೆ ಮೆಗಾಸ್ತನೀಸ್ನ ಬಗ್ಗೂ ಬರದೆ. ಅವ ಬರೆದ 125 ಪುಟದ ಒಂದು ಇಂಡಿಕಾ ಅಂತ, ಇವತ್ತಿಗೂ ನಾವು ಶಾಲೆಗಳಲ್ಲಿ ಹೇಳ್ತೇವೆ ಮೆಗಾಸ್ತನೀಸ್ನ ಇಂಡಿಕಾ ಅಂತ. ಈ 125 ಪುಟದ ಇಂಡಿಕಾದಲ್ಲಿ ಇರುವೆಗಳು ಮನುಷ್ಯರನ್ನು ಹೊತ್ಕೊಂಡು ಹೋಗ್ತವೆ, ಆಮೇಲೆ 3 ವರ್ಷದ ಮಗು, ಹೆಣ್ಣು ಮಗು ಮದುವೆ ಆಗುತ್ತೆ, ಭಾರತದ ಇವರಿಗೆಲ್ಲ ರೆಕ್ಕೆ ಬರ್ತವೆ, ಇಂಥದ್ದೆಲ್ಲ ಬರೆದಿದ್ದಾವ. ಅವನ ಇತಿಹಾಸ ಅದೇ. ಮೆಗಾಸ್ತನೀಸ್ನ ಇಂಡಿಕಾ ಅನ್ನುವ ಇತಿಹಾಸ ಇದೆ. ಆಮೇಲೆ ಗೊತ್ತಾಯ್ತು ಅವ ಸುಳ್ಳು ಬರ್ದ. ಅವ ಯಾಕೆ ಹಾಗೆ ಬರ್ದ ಅನ್ನೋದನ್ನು ನಾನು ಗಮನಿಸಲು ಹೋಗಲಿಲ್ಲ. ಅದನ್ನ ಸಾಮಾನ್ಯ ಆ ಕಾಲದಲ್ಲಿ ಅವ ಏನೋ ಬರ್ಕೊಂಡು ಹೋದ ಅಂತ, ಕಾರಣದ ಹಿಂದೆ ಹೋಗಲಿಲ್ಲ. ಇಲ್ಲ ಅಂದರೆ ಅವ ಪರ್ಪಸ್ಫುಲ್ಲಿ ಅದನ್ನ ಮಾಡಿದ್ದ ಅಂತ ನನ್ನ ಭಾವನೆ. ಬೇಕಂತೆ ಅವ ಬರೆದು ಹಾಕ್ದ ಅಂತ. ಕಾರಣ ಏನು? ಕಾರಣ ಅಂದ್ರೆ ಅವನಿಗೆ ಗೊತ್ತೇ ಇಲ್ಲ ಏನಂತ, ಬರದೇ ಇಲ್ಲ. ಆ್ಯಕ್ಚುಲಿ ಅವ ಇಂಡಿಕಾವನ್ನು ಬರೀಲೇ ಇಲ್ಲ. ಅದ್ರ ಕತೆಗೆ ಬರ್ತೇನೆ ಮುಂದೆ. ಇದು ಬರದೆ ಇದರಲ್ಲಿ ಸ್ವಲ್ಪ ಗೊಂದಲಗಳಾದವು. ಇದು ಬರಿಬೇಕಾದ್ರೆ ಇನ್ನೊಂದು ನಾನು ಲೇಖನ ಬರೆದಿದ್ದೆ, ಅದು ಸ್ವಲ್ಪ ಗೊಂದಲ ಆಯಿತು. ಗೊಂದಲ ಅಂದರೆ ಅದು ಬಹಳ ದೊಡ್ಡ ಗಲಾಟೆ ಆಯಿತು, ಕಾಂಟ್ರವರ್ಸಿ, ಸಿಕ್ಕಾಪಟ್ಟ ಕಾಂಟ್ರವರ್ಸಿ ಆಯಿತು. ಅಟ್ರಾಸಿಟಿವರೆಗೆ ಹೋಗಿ ಅಲ್ಲಿ ನಿಂತು ಹೋಯ್ತದು. ಅದು ಬಿಟ್ಟೆ, ನನಗೆ ಅವಶ್ಯ ಇಲ್ಲ ಅದು ಅಂತ. ಅಂದರೆ ಅದು ಭಾವನೆಗಳಿಗೆ ಧಕ್ಕೆ ತರಬಹುದು. ಅದನ್ನ ಹೀಗೆ ಓಪನ್ ಆಗಿ ಹೇಳಲಿಕ್ಕೆ ಅದಕ್ಕೆ ಕೆಲವೊಂದು ವಿಷಯಗಳನ್ನು ನೇರವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಇದಕ್ಕೆ. ಆಮೇಲೆ ನಂತರ ಅದರಲ್ಲಿ ತುಂಬ ವಿಷಯ ಬರೆದೆ. ಇದೇ ವಿಕ್ರಮಾದಿತ್ಯನ ಬಗ್ಗೂ ಬರೆದಿದ್ದೆ. ವಿಕ್ರಮಾದಿತ್ಯನವನ್ನು ಸುಳ್ಳು ಅಂತ A.V. ಸ್ಮಿತ್ ಅವರು, ವಿಕ್ರಮಾದಿತ್ಯನೋ ಈ ಉಜ್ಜಯಿನಿಯ ಜ್ಯೋತಿಷಿಗಳು ಕಟ್ಟಿಕೊಂಡಂತಹ ಒಂದು ರಾಜ, ಒಬ್ಬ ನಿಜವಾದ ವ್ಯಕ್ತಿ ಅಲ್ಲ ಅಂತ ಹೇಳ್ತಾರೆ ಅವರು. ಕಪೋಲ ಕಲ್ಪಿತ ಅಂತಲೇ ಅವ್ರು ಹೇಳುವಂಥದ್ದು. ಆದರೆ ಬೇಕಾದಷ್ಟು ವಿಕ್ರಮಾದಿತ್ಯನ ಬಗ್ಗೆ ಬೇಕಾದಷ್ಟು ವಿವರಗಳು ಸಿಗ್ತವೆ. ಅವ ರಾಜನಾಗಿದ್ದ, ನೇಪಾಳದ ದೇವಸ್ಥಾನಗಳನ್ನು ರಚಿಸಿದ್ದ. ಜೊತೆಗೆ P.N. ಓಕ್ ಅವರು ಕಾಬಾದ ಮಂದಿರ ಕಟ್ಟಿಸಿದ್ದು ಇವನೇ ಅಂತಾರೆ, ವಿಕ್ರಮಾದಿತ್ಯ ಅಂತಾರೆ. ವಿಕ್ರಮಾದಿತ್ಯ ಇದ್ದ ಅನ್ನೋದು ಸ್ಪಷ್ಟ ಒಂದು. ಇನ್ನೊಂದು, ವಿಕ್ರಮಾದಿತ್ಯ
ಅವ ಉಜ್ಜಯಿನಿಯ ರಾಜ. ಈ ಉಜ್ಜಯಿನಿಯ ರಾಜ ವಿಕ್ರಮಾದಿತ್ಯ 9 ಜನರು ರತ್ನಗಳನ್ನು ಸಾಕಿದ್ದ ಅಂತ ಹೇಳಿದೆ. ಈ 9 ಜನರನ್ನು ಸಾಕಿದ್ದು ಅವನ ಕುತೂಹಲ. ಖಗೋಲದಲ್ಲಿ ಬಹಳ ದೊಡ್ಡ ಕುತೂಹಲ ಇದ್ದಿತ್ತು ಅವನಿಗೆ, ಖಗೋಲ ವಿಜ್ಞಾನದಲ್ಲಿ. ಆ ಕಾರಣಕ್ಕೆ ಉಜ್ಜಯಿನಿ, ನಮ್ಮಲ್ಲಿ 3 ಪ್ರದೇಶಗಳು ನಮಗೆ ಬಹಳ ಮುಖ್ಯ. ಒಂದು ಗಯಾದಲ್ಲಿ ಶ್ರಾದ್ದ ಮಾಡಿದರೆ ಬಹಳ ಪುಣ್ಯ ಅಂತೇವೆ ನಾವು, ಗಯಾ ಶ್ರಾದ್ದವನ್ನು. 2ನೇದ್ದು ದೆಹಲಿ, 3ನೇದ್ದು ಬ್ಯಾಕ್ಟ್ರಿಯಾಸ್ ಅಂತ, ಈಗ ಬಾಲಿಕ ಅಂತ ಹೇಳ್ತೇವಲ್ಲ, ಆ ಬಾಲಿಕದಲ್ಲಿ. ಗಯಾ ಬಿಟ್ಟರೆ ಉಜ್ಜಯಿನಿಯಲ್ಲಿ ಇವ ಆಡಳಿತ ನಡೆಸ್ತಾ ಇದ್ದ ವಿಕ್ರಮಾದಿತ್ಯ. ಆದರೆ ಇವನಿಗೆ ಖಗೋಲ ವಿಜ್ಞಾನದಲ್ಲಿ ಬಹಳ ಆಸಕ್ತಿ ವಿಕ್ರಮಾದಿತ್ಯನಿಗೆ. ಜ್ಯೋತಿಷ್ಯ ಅಂದರೆ ಈ ಜ್ಯೋತಿಷಿಗಳಲ್ಲ, ಆ ಕಾಲದ ಜ್ಯೋತಿಷ್ಯ ಬೇರೆ, ಆ ಜ್ಯೋತಿಷ್ಯವೇ ಬೇರೆ. ಅಂಥದ್ರಲ್ಲಿ ಆಸಕ್ತಿ ಅವನಿಗೆ. ಅಂದರೆ ಗಣಿತ ರೂಪದ, ಹೌದು, ಭವಿಷ್ಯವನ್ನು ತಿಳಿಯುವಂಥ ಅಲ್ಲ, ಭವಿಷ್ಯವೇ ಇಲ್ಲ ನಮ್ಮಲ್ಲಿ, ಕಲ್ಪನೆಯೇ ಅಲ್ಲಲ್ಲ. ನಮ್ಮಲ್ಲಿ ವೇದಗಳಲ್ಲಿ ಹೇಳುವುದು ಭೂತ ಇತ್ತು, ವರ್ತಮಾನ ಭವಿಷ್ಯ ಇದೆ, ವರ್ತಮಾನ ಇಲ್ಲ ಅಂತಾರೆ. ಅದು ಇದೆ, ಅದನ್ನ ಮತ್ತೆ ಹೇಳ್ತೇನೆ ಸಮಯ ಇದ್ದರೆ. ಭೂತ ಇತ್ತು ನಮ್ಮಲ್ಲಿ, ಭವಿಷ್ಯ ಇದೆ, ವರ್ತಮಾನ ಅನ್ನೋದು ನಮಗಿಲ್ಲ. ಅದು ತತ್ವ, ಅದು ಋಗ್ವೇದದ ತತ್ವ. ಅದು ಅಂದರೆ ಹೇಗೆ? ಋಗ್ವೇದ ಸೂಕ್ತದಲ್ಲಿ ಬರುವಂಥದ್ದು. ಅಂದರೆ ವರ್ತಮಾನ ಇಲ್ಲ ಅಂದರೆ ಈಗ ವಿಶ್ವಾಮಿತ್ರ ಮಹರ್ಷಿ ಮಧುಚಂದ್ರ ಋಷಿ ಹತ್ರ, ಅವರ ಮಗ ಅದು, ಅವನ ಹತ್ರ ಹೇಳ್ತಾರೆ, ನೋಡು ನೀನೀಗ ಭೂತ ನಮ್ಮಲ್ಲಿ ಆಗೋಗಿದೆ, ಭೂತಕಾಲ ಅನ್ನೋದು ಆಗೋಗಿದೆ, ಇತ್ತು ಹಿಂದೆ. ಭವಿಷ್ಯತ್ ಕಾಲ ಅನ್ನೋದು ಇದೆ, ಮುಂದೆ ಕಾಣಿಸುತ್ತೆ ನಮಗೆ, ಮುಂದೆ ಬರಬಹುದು. ವರ್ತಮಾನದಲ್ಲಿ ಈಗ ನಾನು ನಿನ್ನ ಎದುರು ಮಾತಾಡ್ತಿದ್ದೇನಲ್ಲ, ಇದು ಸುಳ್ಳು. ನಾನು ಹಾಗಿದ್ರೆ ಶುರುವಿನಲ್ಲಿ ಹೇಳಿದ್ದೆಲ್ಲ ಸುಳ್ಳು. ಹಾಗೆ ಅಲ್ಲ, ವರ್ತಮಾನ ಅಂದರೆ ಈಗ ಸೂರ್ಯನಿಂದ ನಮಗೆ ಬೆಳಕು ಬರುತ್ತೆ. ಹೌದು. ಆದರೆ ಆ ಸೂರ್ಯ ಇವತ್ತಿನವನ ಅಲ್ಲ ಅಂತಾರೆ ಅವರು. ಇದು ನಮ್ಗೆ ಫಸ್ಟ್ ಹೇಳಿಕೊಟ್ಟಿದ್ದು. ಫಸ್ಟ್ ನನಗೆ ಅವರ ಕಾಲಮಾನ ಗೊತ್ತಿಲ್ಲ, ವಿಶ್ವಾಮಿತ್ರರು ಇಂಥ ಕಾಲದಲ್ಲಿ ಇದ್ರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗಲೂ ಅಂದರೆ ಇದರಲ್ಲಿ ಹೇಳ್ತಾರಲ್ಲ, ಈಗ ನಮಗೆ ಸಿಗ್ತಾ ಇರೋ ಸೂರ್ಯನ ಬೆಳಕು ಒಂದು ಸಾಧಾರಣ ಒಂದು 8 ನಿಮಿಷ ಹಿಂದೆ ಅಲ್ಲಿಂದ ಹೊರಟು ಬಂದಿದ್ದು ಅಂತ ಹೇಳ್ತೇವೆ. ಸೊ ಈ ಅರ್ಥವನ್ನ ಅದು ಅವ್ರು ಹೇಳಿದ್ರು. ನೀನು ಹೇಳುವಾಗ ಸೂರ್ಯ ಮುಂದೆ ಹೋಗಿ ಆಯಿತು, ಈ ಭೂಮಿ ಮುಂದೆ ಹೋಯ್ತು, ಸೂರ್ಯ. ಹೌದು, ನಾನು ಈಗ ಇದೇನೆ ಅಂತ ಹೇಳ್ಬೇಕಿದ್ರೆ ಅದು 2 ಕ್ಷಣ ಹಿಂದೆ ಹೋಗಿ ಆಯ್ತು. ನದಿ ನೀರು ಹರಿತಾ ಇದೆ ಅಂದಾಗ ಅದು ಅಲ್ಲಿ ಮುಂದೆ ಹೋಗಿದೆ. ಹೀಗೆ ಅದು ಇವಾಗ ಸ್ವಲ್ಪ ಕನೆಕ್ಷನ್ ಸಿಗ್ತಾ ಇದೆ. ವರ್ತಮಾನ ಇಲ್ಲ ಅಂತ ಅವ್ರು ಹೇಳುವಂಥದ್ದು. ಅದು ನಮ್ಗೆ ಫಸ್ಟ್ ಈ ವಿಜ್ಞಾನಿಗಳಲ್ಲೇ ಹೇಳಿದರು. ಅವ್ರು ಮೊದಲು ಹೇಳಿದ್ರು, ಅದನ್ನು ನಾವೇ ಹೇಳಿದ್ದು ಮೊದಲು ಅಂತ ಹೇಳೋದಕ್ಕಿಂತ ಅವಾಗ ಅವ್ರು ಹೇಳಿದರು ಅಂತ ಹೇಳೋದೇ ಬೆಟರ್. ಆಮೇಲೆ ಈ ರಾಜ ವಿಕ್ರಮಾದಿತ್ಯ, ಅವನಿಗೆ ಆಸಕ್ತಿ ಜಾಸ್ತಿ. ಅವ ಏನು ಮಾಡ್ತಾನೆ ಅಂದರೆ, ಇಲ್ಲಿಂದ ಉಜ್ಜಯಿನಿಯಿಂದ ವರಾಹಮಿಹಿರನ್ನು ದೆಹಲಿಗೆ ಕಳಿಸ್ತಾನೆ. ದೆಹಲಿಯಲ್ಲಿ ಸ್ತಂಭ ಮಾಡ್ತಾನೆ, 7 ಅಂತಸ್ತಿನ ಸ್ತಂಭ. ಅದಕ್ಕೆ 12 ದಳಗಳು, ಈ ಕಮಲದ ದಳಗಳನ್ನು ಮಾಡ್ತಾನೆ. ಅದ್ರ ಮೇಲ್ಗಡೆ 27 ದಳಗಳನ್ನು ಮಾಡ್ತಾನೆ. ಹೀಗೆ ಮಾಡ್ತಾ ಹೋಗ್ತಾನೆ. ಇವತ್ತು ನಾವು ನೋಡ್ತೇವೆ ಅದನ್ನು, ಇವತ್ತು ಕುತುಬ್ ಮಿನಾರ್ ಅಂತ ಹೇಳ್ತೇವೆ. ಕುತುಬ್ ಅಂದರೆ 11 ಕುತುಪಹ ಅಂತ, 11:15ರಿಂದ 12:15 ಇರುವಂತಹ ಶ್ರಾದ್ದ ಮುಹೂರ್ತ. ಕುತುಬುದ್ದೀನ್ ಐಬಕ್ನಿಗೆ ಇದು ನನ್ನ ಹೆಸರಲ್ಲಿ ಇದೆ ಅನ್ನೋದೇ ಗೊತ್ತಿಲ್ಲ ಅವನಿಗೆ ಪಾಪ. ಆ ಸ್ತಂಭ ನನ್ನ ಹೆಸರಲ್ಲಿದೆ ಇದು ಅಂತ ಹೇಳಿ ಅವನಿಗೆ ಗೊತ್ತಿಲ್ಲ. ಅಂದರೆ ಅದು ಅವನಿಗೆ ಕೊಟ್ಟಿದ್ದೇ ಅಲ್ಲ, ಅದು ಅವನ ರಚನೆಯೇ ಅಲ್ಲ ಅದು. ಅದು ಸರಿ. ಅವನಿಗೆ ಆ ಕುತುಬ್ ಮಿನಾರ್ ಅವನ ಹೆಸರಿಂದ ಬಂದಿರಲಿಲ್ಲ. ಅದು ಮೊದಲಿನಿಂದ ಕುತುಬ್ ಅಂತ ಇತ್ತದು. ಕುತುಬ್ ಅಂದರೆ ಕುತುಬ ಅಂದರೆ ಆ ಮುಹೂರ್ತ, ಅದು ಶ್ರಾದ್ದ ಮುಹೂರ್ತ ಅಂತ ನಮ್ಮಲ್ಲಿ. ಮಧ್ಯಾಹ್ನ ಅಪರ 12 ಅಂದರೆ ರಾಶಿ ನೇರ ಬರುತ್ತೆ, ನಕ್ಷತ್ರಗಳ 12 ರಾಶಿಗಳು, ಆಮೇಲೆ 27 ನಕ್ಷತ್ರಗಳು. ಈ ಸ್ತಂಭ ಇತ್ತಲ್ಲ, ಇದ್ರ ಸುತ್ತ 27 ದೇವಾಲಯಗಳನ್ನು ಕಟ್ಟಿದ್ದ ನಕ್ಷತ್ರಗಳಿಗೆ. ಈಗಲೂ ಅದರಲ್ಲಿ ಕೆಲವು ಕುರುಹುಗಳು ಮಾತ್ರ ಕಾಣಿಸ್ತವೆ. ಕೆರೆಯನ್ನು ಕಟ್ಟಿದ್ದ. ಇದಿಷ್ಟು ಮಾಡಿ ಇದನ್ನು, ಆ ಕೆರೆ ಮತ್ತು ದೇವಾಲಯ ನಾಶ ಮಾಡಿದ ಮಾತ್ರ ಕುತುಬುದ್ದೀನ್ ಐಬಕ್ ಆ ಸಾಧನೆ ಮಾಡಿದ. ಅದೇ ಅವನು ಮಾಡಿರೋ ಸಾಧನೆ. ಹೌದು, ಅವನು ಮಾಡಿದ ಸಾಧನೆ ಅಷ್ಟೇ. ಅದ್ರ ಪಕ್ಕದಲ್ಲಿ ಒಂದು ಅರ್ಧ ಸ್ತಂಭ ಇದೆ, ನೀವು ಹೋಗಿ ನೋಡ್ಬೋದು. ಅರ್ಧ ಸ್ತಂಭ ಮಾಡಿದ್ದಿದೆ. ಅದು ಉಕ್ಕಿಂದಲ್ಲ, ಉಕ್ಕಿಂದು ವಿಷ್ಣು ಸ್ತಂಭ. ಅದು ಉಕ್ಕಿನದ್ದು ಬೇರೆ, ಅದು ಇದೆ ಅಲ್ಲೇ. ಅದು ಇದೆ, ಅದು ಅಲ್ಲೇ ಇದೆ. ಅಲ್ಲಿ ವಿಷ್ಣು ದೇವಸ್ಥಾನ ಇತ್ತಲ್ಲಿ. ಅದು ಗರುಡ ಕಂಬ, ಅದು ವಿಷ್ಣು ಸ್ತಂಭ ಇದೆ ಅಲ್ಲಿ. ಅದ್ರ ಮೇಲೆ ಶಾಸನ ಸಹ ಇದೆ, ಬ್ರಾಹ್ಮಿಯಲ್ಲಿ ಬರೆದದ್ದು, ಮತ್ತು ಸಂಸ್ಕೃತ ಶಾಸನ ಅದು ಇದೆ. ಅದಲ್ಲದೆ ಇದ್ರ ಪಕ್ಕದಲ್ಲಿ ಇನ್ನೊಂದು ಸ್ತಂಭ ಅರ್ಧ ಆಗಿದೆ, ನೀವು ಗಮನಿಸ್ತಿರ್ಬೋದು, ಅಥವಾ ಇನ್ನೊಂದು ಸತಿ ಹೋದಾಗ ನೋಡಿ. ಇದು ಅಲ್ತಮಷ್ ಅಂತ, ಇವನ ಅಳಿಯ
ಕುತುಬುದ್ದೀನ್ ಐಬಕ್ನ ಅಳಿಯ ಅರ್ಥ ಮಾಡ್ತಾನೆ, ಸ್ಟಾರ್ಟ್ ಮಾಡ್ತಾನೆ. ಆಗ ಒಬ್ಬ ಬಂದು ಅವನಿಗೆ ಹೇಳ್ತಾನೆ, ಒಬ್ಬ ವಯಸ್ಸಾದವ, ನೀನು ಹುಚ್ಚ, ಇಷ್ಟು ದೊಡ್ಡ ಸ್ತಂಭ ಮಾಡಲಿಕ್ಕೆ ಅವನಿಗೆ ಸಾಕಾಗಲಿಲ್ಲ ವಯಸ್ಸು, ನೀನು ಈ ಸ್ತಂಭ ಇದ್ರ ಬದಲಿಗೆ ಈ ಸ್ತಂಭ ಮಾಡೋದ್ರ ಬದಲಿಗೆ ಈ ಸ್ತಂಭಕ್ಕೆ ನೀನೇ ಮಾಡಿದ್ದೆ ಅಂತ ಸುತ್ತ ಬರೆದು ಬಿಡು ಅಂತ. ಯಾಕಂದರೆ ಈ ಇದಿದೆಯಾ ಕುತುಬ್ ಮಿನಾರ್ ಇದೆಯಲ್ಲ, ಇದು ಹೀಗೆ ಸ್ವಲ್ಪ ಕೋರೆಯಾಗಿ ಕಾಣುತ್ತೆ ನಮಗೆ ದೂರದಿಂದ ನೋಡುವಾಗ, ಸ್ಟ್ರೈಟಾಗಿ ಕಾಣೋದಿಲ್ಲ. ಅದು ಬೇಕಂತ ಮಾಡಿದ್ದು, ವರಾಹ ಮಿಹಿರ ಮಾಡಿದ್ದು. ಅದು ಅವನ ಗಣಿತದ ಲೆಕ್ಕಾಚಾರಕ್ಕೆ ಸ್ವಲ್ಪ ಕೋರೆ ಮಾಡಿ ಅದು ಇದು ಬೀಳಬೇಕು ಅವನಿಗೆ, ಆ ನಕ್ಷತ್ರಗಳ ದೇವಸ್ಥಾನದ ಮೇಲೆ ಅವನಿಗೆ ಪ್ರತಿಯೊಂದು ಬಿಂಬ ಬೀಳಬೇಕು, ಅದರದ್ದು ನೆರಳು. ಅದರ ಮೇಲೆ ಬೃಹತ್ ಸಂಹಿತ ಬರೆದವ. ಬೃಹತ್ ಸಂಹಿತೆಯನ್ನು ನೆಲದ ಮೇಲೆ ಬರೀಲಿಲ್ಲ ಅವ, ಅದ್ರ ಮೇಲೆ ಕೂತ್ಕೊಂಡು ಬರೆದವ. ಅದಕ್ಕೋಸ್ಕರ ಅದು ರಚನೆ ಆಗಿದ್ದು. ಅಂದರೆ ಆ ಬೃಹತ್ ಜಾತಕ, ಬೃಹತ್ ಸಂಹಿತ ಎಲ್ಲ ವರಾಹ ಮಿಹಿರ್ ಬರೆದ್ರಲ್ಲ, ಹೌದು. ಅದು ಅದ್ರ ಮೇಲೆ ಅಂದರೆ ಆ ಕುತುಬ್ ಮಿನಾರ್ ಮೇಲೆ ನಿಂತ್ಕೊಂಡು, ಈಗ ಕುತುಬ್ ಮಿನಾರ್ ಅಂತ ನಾವೇನು ಹೇಳ್ತೇವೋ ಅದ್ರ ಮೇಲ್ಗಡೆ ನಿಂತ್ಕೊಂಡು ನಾವು ಬರೆದದ್ದು. ಅದರ ಆ ದಳಗಳ ಮೇಲೆ ನಿಂತ್ಕೊಂಡು ನೋಡ್ಕೊಂಡು ಆಯಾ ನಕ್ಷತ್ರಕ್ಕೆ ಎಲ್ಲಿ ಬೀಳುತ್ತೆ, ಎಲ್ಲಿ ಅದರ ಬಿಂಬ ಅಧ್ಯಯನ ಮಾಡೋದಕ್ಕೋಸ್ಕರ ಮಾಡಿದ ಸ್ತಂಭ ಅದು. ಹಾಗಾದ್ದಕ್ಕೆ ಇದರ ಈ ಮೂಲ ಇದಿರುತ್ತಲ್ಲ, ಅದ್ರ ಪವರ್ ಇರುತ್ತಲ್ಲ, ಅದು ನಾಶ ಆಗಬಾರ್ದು ಇನ್ನೊಂದು ಕಟ್ಟಿ. ಹಾಗಾಗಿ ಆ ಮುದುಕ ಬಂದದನ್ನ ನೀನು ಕಟ್ಟಬೇಡ, ಅದು ಬುದ್ಧಿವಂತಿಕೆ. ಬುದ್ಧಿವಂತಿಕೆಯಿಂದ ನೀನು ಇದು ಮೂರ್ತನ, ನೀನದು ಇದನ್ನ ಬಿಟ್ಟಾಕು, ಇದಕ್ಕೆ ಸುತ್ತ ನೀನು ಉರ್ದುವಲ್ಲಿ ಬರೇ, ನೀನು ಪರ್ಷಿಯಾದಲ್ಲಿ ಅಂತ. ಹಾಗಾಗಿ ಪರ್ಷಿಯಾದಲ್ಲಿ ಆ ಭಾಷೆಯಲ್ಲಿ ಅವ ಅರೇಬಿಕ್ ಭಾಷೆಯಲ್ಲಿ ಶಾಸನ ಹಾಕ್ಸಿದ. ಅಷ್ಟೇ ಕೆಲಸ ಅವ್ರು ಮಾಡಿದ ಕಾರ್ಯವೂ ಆಯಿತು, ಸ್ವಕಾರ್ಯವೂ ಆಯಿತು. ಅವ ರಕ್ಷಣೆನೂ ಮಾಡ್ದ, ಅದನ್ನ ಹಾಳಾಗಬಾರ್ದು ಅಂತ. ಆದರೆ ಒಂದು ಅರ್ಥದಲ್ಲಿ ಇವತ್ತಿಗೂ ಕೂಡ ಅದು ಮಾಡಿರೋದು ಅವರು ಅನ್ನುವಂತಹ ಚರ್ಚೆಗೆ ಅದು ಗ್ರಾಸವಾಗಿ ಅಷ್ಟೇ. ಇನ್ನು ಇದು ನಂದು ಮಿಹಿರ ಕೂಲಿ ಅಂತ ಆ ಪುಸ್ತಕದಲ್ಲಿ ಇದನ್ನ ಬಹಳ ವಿವರವಾಗಿ ಬರೆದಿದ್ದೆ ನಾನು. ಹೇಗೆ ನಡೀತು ಈ ಕುತುಬುದ್ದೀನ್ ಐಬಕ್, ಹೇಗೆ ಮಾಡ್ದ ಇದೆಲ್ಲ. ಇದಾದ ನಂತರ ಕಾಲಯಾನ ಅಂತ ಬರೆದಿದ್ದೆ, ಅದು ಬೇಡ ಇವತ್ತು ಚರ್ಚೆ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ, ಮತ್ತು ಅದು ಬಹಳ ದೀರ್ಘ ಆಗುತ್ತೆ. ಇದಲ್ಲದೆ ಮಾಗಧೇಯ ಅಂತ ಬರೆದೆ. ನೀವು ಹೇಳಿದ್ರಿ ಪುರಾಣ ಮತ್ತು ಅದರ ನಂತರದ ಸಂಬಂಧ, ಇತಿಹಾಸ ಸಂಬಂಧ, ಅದೊಂದು ಯಾವತ್ತಿಗೂ ಇರುವಂತಹ ಕುತೂಹಲ. ಹೌದು. ಸುಮಾರು 1500 ವರ್ಷಗಳನ್ನು ನಮ್ಮ ಇತಿಹಾಸಕಾರರು ತೆಗೆದುಹಾಕಿದರು. ಅನೇಕ ನಮ್ಮ ರಾಜರ ಆ ಪರಂಪರೆಯನ್ನು, ರಾಜರ ವಂಶವನ್ನು ನಮ್ಗೆ ಗೊತ್ತೇ ಇಲ್ಲ. ಈಗ ನಾವೀಗ ಇತಿಹಾಸದಲ್ಲಿ ಅಧ್ಯಯನ ಮಾಡೋದು ಯಾರು? ಒಂದು ಅಶೋಕ, ಬಿಂಬಿಸಾರ ಅಥವಾ ಬಿಂದುಸಾರ, ಸಮುದ್ರಗುಪ್ತ, ಶ್ರೀಹರ್ಷ, ಬಿಟ್ಟರೆ ವಿಜಯನಗರದ ಅರಸರು. ಇನ್ನು ಸಿನಿಮಾಕ್ಕೆ ಹೋದರೆ ಅವ ಭೋಜರಾಜ, ಅಲ್ಲಿ ಬಂದ ಕಾಳಿದಾಸ, ಅಲ್ಲಿ 1000 ವರ್ಷ ಹಿಂದಿದ್ದ ಕಾಳಿದಾಸ ಭೋಜರಾಜನಿಗೆ ಬಂದು ಮುಟ್ಟಿದ. ಟೈಮ್ ಟ್ರಾವೆಲ್. ಹೌದು, ಇದು ನಡೀತು ನಮ್ಮಲ್ಲಿ. ಆದರೆ ವಾಸ್ತವದಲ್ಲಿ ಇನ್ನೂ ಎಷ್ಟೋ ರಾಜರು ನಮ್ಮಲ್ಲಿ ಆಳಿ ಹೋದರು, ಎಷ್ಟೋ ರಾಣಿಯರು ಆಳಿ ಹೋದರು. ಒಬ್ಬ ರಾಣಿ ಬರೀತಾಳೆ, ದುಷ್ಟ ತುರುಷ್ಕಾನ್ ಅಂತ ಬೈತಾಳೆ ಅವಳು. 3-4ನೇ ಶತಮಾನದಲ್ಲಿ ತುರುಷ್ಕರನ್ನು ದುಷ್ಟ ತುರುಷ್ಕಾನ್ ಇವರು, ಕೆಟ್ಟ ತುರುಷ್ಕರು ಇವರು ಅಂತ ಬೈತಾಳೆ ಅವಳು ಶಾಸನದಲ್ಲಿ. ಇನ್ಸ್ಕ್ರಿಪ್ಷನ್ನಲ್ಲಿ ಹಾಗೆ ಬರೀತಾಳೆ. ಅವಳು ರಾಣಿ, ಅವಳ ಹೆಸರಿಗೆ ಮರ್ತೆ ನಾನು, ಅವಳ ಶಾಸನದಲ್ಲಿ ಅವಳು ಹಾಕ್ಕೊಳ್ತಾಳೆ. ಅಲ್ಲ, ಈ ತುರುಷ್ಕರು ಅಂದರೆ ವಿದೇಶದಿಂದ ಬಂದವರು, ಯವನರು, ತನಗೆ ತೊಂದರೆ ಕೊಡ್ತಾಯಿದ್ರು ಅನ್ನೋ ಅರ್ಥದಲ್ಲಿ ಬರೀತಾಳೆ. ಅವರಿಗೆ ಹಾಗೂ ಸಂಸ್ಕೃತ ಬರುವುದಿಲ್ಲ, ಇವಳಿಗೆ ಬರುತ್ತೆ. ಶಾಸನಗಳಲ್ಲಿ ತುಂಬ ರಾಜನನ್ನು ಬೈದ ಶಾಸನ, ಆ ಮಗನೇ ಈ ಮಗನೇ. ಈಗ ನಾವು ಹೇಳ್ತೇವೋ, ನಮ್ಮ ರಾಜಕಾರಣಿಗಳನ್ನು ಹೇಗೆ ಏಕವಚನದಲ್ಲಿ ಬೈತೇವೋ, ಇದಕ್ಕಿಂತ ಜಾಸ್ತಿಯಾಗಿ ಕಲ್ಲಿನಲ್ಲಿ ಬರೆದಿಟ್ಟಿದ್ರು ಅಂದರೆ ನೀವು ಆಲೋಚನೆ ಮಾಡಿ. ಶಾಸನಗಳಲ್ಲಿ ಇವತ್ತಿಗೂ ಇದೆ ಆ ಕಾಲದ ರಾಜರನ್ನ, ಅಂದರೆ ಶಾಸನಗಳು, ಬಾದಾಮಿಯ ರಾಜರನ್ನ, ಇಲ್ಲಿ ನಮ್ಮ ಬಾದಾಮಿ ರಾಜರನ್ನ, ಪುಲಕೇಶಿ ಅಂತಹ ಧೀರ ರಾಜನನ್ನ ಏನಂತ ಬೈದು ಬರೆದ ಶಾಸನಗಳು ಅಂದರೆ ಬರೀ ಅವರ ಬಗ್ಗೆ ಬರೆಯುವಂಥದ್ದು, ಹೊಗಳುವಂಥದ್ದು ಅಷ್ಟೇ ಅಲ್ಲ. ಅದೆಲ್ಲೋ ಕಡಿಮೆ, ಅದೆಲ್ಲೋ ಕೆಲವು ಜನರು ಮಾತ್ರ ಮಾಡ್ಕೊಂಡ್ರೆ, ಎಲ್ಲರೂ ಹಾಗೆ ಮಾಡೋದಿಲ್ಲ. ಪಾರಿಜಾತ ಮಂಜರಿ ಅಂತ ದೊಡ್ಡ ಶಾಸನದ ನಿಧಿ, ಪಾರಿಜಾತ ಮಂಜರಿ ಅಂತ ಭೋಜರಾಜನ ಕಾಲದಲ್ಲಿ ಒಂದು ಶಾಸನ ಹಾಕ್ತಾನೆ, ಮುಂಜ ಮತ್ತು ಭೋಜರಾಜ ಅವನ ಕಾಲದಲ್ಲಿ. ಪಾರಿಜಾತ ಮಂಜರಿ ಅಂತ ನಾಟಕ, ಅದನ್ನ ಶಾಸನ ಕಲ್ಲಿನಲ್ಲಿ ಕೆತ್ತಿದ್ದು, ಸಂಪೂರ್ಣ ನಾಟಕವನ್ನು ಅಂದರೆ ಶಾಸನ ಆ ರೀತಿಯೂ ಬರೆದಿದ್ರು. ಸರ್ಪಬಂಧ ಅಂತ ಪಾಣಿನಿಯ ವ್ಯಾಕರಣವನ್ನು ಸರ್ಪದ ಆಕಾರದಲ್ಲಿ, ನಾಗನ ಮಂಡಲ ಇರುತ್ತಲ್ಲ ಆ ಆಕಾರದಲ್ಲಿ ಬರೆದಂಥ ಶಾಸನ ಇದೆ. ಇವತ್ತು ಮಸೀದಿಯಲ್ಲಿದೆ ಉಜ್ಜಯಿನಿಯ. ಶಾಸನದ ಲೋಕ ಅನ್ನೋದೇ ದೊಡ್ಡ ವಿಸ್ಮಯ. ಅದರಲ್ಲಿ
ಅಯ್ಯೋ, ನಾವು ಎಲ್ಲೋ ನಮ್ಮ ಪಾಠಗಳಲ್ಲಿ ಒಂದು ಸಾಲು ಬರುತ್ತಷ್ಟೇ. ಹೌದು. ಆದರೆ ನೀವು ಇದೇ ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲಿ ತ್ರಿಪದಿ ಶಾಸನ ಕೊಟ್ಟಿದ್ದು ಕಪ್ಪೆ ಅರ್ಭಟನ ಶಾಸನ. ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನರ್ಲನ್ ಅಂತ ಅಷ್ಟು ಚಂದದ ಸಾಹಿತ್ಯವನ್ನು ಕೊಟ್ಟದ್ದು ನಮ್ಮ ಶಾಸನಗಳು. ಇನ್ನು ಗುಣಮಧುರನ ಶಾಸನ ಬರುತ್ತೆ, ಅದು ಸಹ ಹಾಗೆ. ಎಲ್ಲ 6ನೇ ಶತಮಾನದ ಶಾಸನಗಳು. ಸಾಹಿತ್ಯ ಇತ್ತು ನಮ್ಮಲ್ಲಿ. ಸಾಹಿತ್ಯವನ್ನು ಜನರಿಗೆ ಕೊಟ್ಟಿದ್ದು ತಲುಪಿಸೋದಕ್ಕೆ. ಹೌದು, ಶಾಸನ ಮಾಧ್ಯಮ ಆಯಿತು. ಇನ್ನು ನಾನು ಹೇಳಿದೆ ಪುರಾಣದಿಂದ ಬಂದದ್ದು. ಪುರಾಣದಿಂದ ಹೌದು, ಗ್ಯಾಪ್ ಅಂದರೆ ಮಹಾಭಾರತ ಯುದ್ಧ ಮುಗಿಯುತ್ತೆ, 32 ವರ್ಷ ಇವ ಆಡಳಿತ ನಡೆಸ್ತಾನೆ ಯುಧಿಷ್ಠಿರ, ಅವನ ಕಾಲ ಮುಗಿಯುತ್ತೆ. ಆಮೇಲೆ ನಮ್ಮ ಯುಗ ಆರಂಭ ಆಗತ್ತೆ, ಇತಿಹಾಸದ ಯುಗ. ನಂತರ ಕಾಲವನ್ನು ನಾವು ತೆಗೆದುಕೊಳ್ತೇವೆ. ಅಲ್ಲಿಂದ ನಂತರ ಪ್ರದ್ಯೋತ ಅದು ಇದು ಬೇರೆ ಆಡಳಿತ ನಡೆದಿದೆ ನಮ್ಮಲ್ಲಿ. ಬೇಕಾದಷ್ಟು ಸೋಮವಂಶದವರು ಇದ್ದರು, ಎಲ್ಲ ಇದ್ದರು. ಆದರೆ ನಾವು ಕೊನೆಗೆ ಬರುವಂಥದ್ದು ನಂದವಂಶ, ಆದ ನಂತರ ಮೌರ್ಯ ವಂಶ. ಇದೆರಡಾದ ನಂತರ ಮಧ್ಯೆ ಇನ್ನೊಂದು ಅಗ್ನಿವಂಶ ಅಂತ ಬಂದಿತ್ತು ನಮ್ಮಲ್ಲಿ, ಮೌರ್ಯ ವಂಶ. ಅದರಲ್ಲಿ ನಿಮಗೆ ಅಜಾತಶತ್ರು ಅಂತ ಬರ್ತಾ, ಅವನ ತಂದೆ ಒಬ್ಬ ಬಿಂಬಿಸಾರ ಅಂತ ಬರ್ತಾ. ಈ ಬಿಂಬಿಸಾರ 80,000 ಗ್ರಾಮಗಳನ್ನು, ಗ್ರಾಮೀಣಿ ಅಂದರೆ ಒಂದೊಂದು ಜಿಲ್ಲೆ, 80,000 ಜಿಲ್ಲೆಗಳ ಒಂದು ದೊಡ್ಡ ಆಡಳಿತ ಇಟ್ಕೊಂಡಿದ್ದಾವ ಬಿಂಬಿಸಾರ. ಈ ಬಿಂಬಿಸಾರ ಏನು ಮಾಡ್ತಾ ಅಂದರೆ 17, 21, 11 ಹೀಗೆ ಇಷ್ಟಿಷ್ಟು ಗ್ರಾಮಗಳಿಗೆ ಒಂದೊಂದು ಘಟಕ ಮಾಡಿದ. ಈ ಘಟಕಗಳಿಗೆ ಮಹತಿ ಅಂತ ಹೆಸರು ಕೊಟ್ಟ. ಈ ಜನ, ಈ ಮುಖಂಡರೆಲ್ಲ ಸೇರೋದು ಒಂದು ದೇವಸ್ಥಾನದಲ್ಲಿ ಅಥವಾ ಒಂದು ಸಮುದಾಯ ಭವನದಲ್ಲಿ ಹೀಗೆ ಸೇರ್ತಾ ಇದ್ದರು. ಈ ದೇವಸ್ಥಾನದಲ್ಲಿ ಆಮೇಲೆ ಗುಪ್ತರ ಕಾಲದಲ್ಲಿಯೂ ದೇವಸ್ಥಾನದಲ್ಲಿ ಸೇರ್ತಾ ಬಂದರು ಈ ಮಹತಿ ಸಭೆ. ಈ ಮಹತಿ ಸಭೆ ಬದಲಾಗ್ತಾ ಬಂದು ಮಹತಿ ಮಹತ್ ಅಂತ ಬಂದು ಆಮೇಲೆ ಮಹತೋಭಾರ ಅಂತ ಆಯಿತು. ಅಂದರೆ ಒಂದು ಊರಿನ ಈಶಾನ್ಯ ದಿಕ್ಕಿನಲ್ಲಿರುವಂತಹ ದೇವಸ್ಥಾನ ಮಹತೋಭಾರ ಅಂತ ಇರುತ್ತೆ ಸಾಮಾನ್ಯ. ಹೌದು, ಅದು ವಾಸ್ತು, ಅದು ಈಶಾನ್ಯದ ದೇವಸ್ಥಾನ, ಆ ಊರಿನ ವಾಸ್ತು. ಪಂಚಾಯತ ಅಂದರೆ 5 ಆಯತ್ತಗಳು, 5 ಗ್ರಾಮ ಸೇರಿ ಒಂದು ಪಂಚಾಯತ್ ಆಗ್ತಾ ಇತ್ತು. ಪಂಚಾಯತ್. ಹಾಂ, ನಾವೀಗ ಪಂಚಾಯತ್ ಆಫೀಸ್. ಪಂಚಾಯತಿ ಅಂದರೆ ನಾವು ಪಂಚಾಯತಿ ಹರಟೆ ಹೊಡೆಯುವಂಥ ಕಟ್ಟೆ ಅಂತ, ಪಂಚಾಯತಿ ಕಟ್ಟೆ ಅದೆಲ್ಲ 5 ಜನ 5 ಊರುಗಳು ಸೇರಿ ಆ ಪ್ರಮುಖರು ಸೇರುವಂತಹ ಪ್ರದೇಶ ಅದು. ಒಂದು ಕಡೆ ಸೇರುವಂಥದ್ದು. ಮತ್ತೆ ಅದಕ್ಕೂ ಕೂಡ ಒಂದು ವ್ಯವಸ್ಥೆ ಇತ್ತು. ಹೌದು. ಈ ಮಹತಿ ಅನ್ನೋದು ಹಾಗೆ, ಮಹತಿ ಅಂತ ಹೆಸರು ಕೊಟ್ಟಿದ್ದೇ ಮಹತ್ತದ್ದು. ಅದು ಮಹತೋಭಾರ ಅಂದರೆ ಅಂತಹ ದೇವಸ್ಥಾನಗಳಲ್ಲಿ ಸೇರ್ತಾ ಇದ್ರಲ್ಲ, ಅದಕ್ಕೆ ಅಷ್ಟು ಮಹತ್ವ ಕೂಡ ಇತ್ತು. ಈ ಮಹತಿ ಅನ್ನೋದು ಒಂದು ವೀಣೆಯ ತಂತಿಯ ಒಂದು ತಂತಿ ಮಹತಿ, ಒಂದು ಛಂದಸ್ಸು ಸಹ ವೇದದ್ದು ಮಹತಿ. ಹೀಗೆ ಮಹತಿ ಅನ್ನೋದಕ್ಕೆ ಬಹಳ ದೊಡ್ಡ ಹೆಸರಿದೆ, ಬಹಳ ದೊಡ್ಡ ಅರ್ಥ ಇದೆ. ಹಾಗಾಗಿ ಆ ರಾಜ ಅದಕ್ಕೆ ಮಹತಿ ಅಂತ ಹೆಸರು ಕೊಟ್ಟ. ಹೀಗೆ ನಡ್ಕೊಂಡು ಬಂತು. ಅದರ ನಂತರ ನಂದವಂಶ ಬಂತು. ಇದು ಎಲ್ಲ ನಡೆದಂಥ ಕಾಲ. ನಂದವಂಶ ಬರುವಾಗ ಚಾಣಕ್ಯ ಬಂದ. ಚಾಣಕ್ಯ ನಂದರ ವಿರೋಧಿ. ಚಾಣಕ್ಯರಿದ್ದದ್ದು ತಕ್ಷಶಿಲೆಯಲ್ಲಿ, ಹುಟ್ಟಿದ್ದು ಮಗಧದಲ್ಲಿ. ಅವರ ಶಾಲೆ, ಅವರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿದ್ದದ್ದು ತಕ್ಷಶಿಲೆಯಲ್ಲಿ. ಆ ತಕ್ಷಶಿಲೆಯ ವಿಶ್ವವಿದ್ಯಾಲಯದಲ್ಲಿ ಈ ಹುಡುಗ ಯಾರು ಚಂದ್ರಗುಪ್ತ ಹೋಗಿ ಸೇರಿಕೊಳ್ತಾನೆ. ಇವರ ಸ್ಟೂಡೆಂಟ್ ಆಗಿದ್ದ. ಆಮೇಲೆ ದೊಡ್ಡ ಕತೆ ಇದೆ, ಇವತ್ತು ಹೇಳೋ ಒಂದು ಸುಮಾರು ಒಂದು 3-4 ಗಂಟೆ ಬೇಕದಕ್ಕೆ. ಆ ಹುಡುಗ ಬರ್ತಾನೆ. ಅವರು ಇವ ಯಾರು ಅಲೆಕ್ಸಾಂಡರ್, ನಾನು ಹೇಳಿದೆ ಈ ಮೆಗಾಸ್ತನೀಸನ ವಿಷಯ ಹೇಳ್ತೇನೆ ಕೇಳಿ. ಅಲೆಕ್ಸಾಂಡರ್ ಬರ್ತಾನೆ. ಅವ ಗೌರಿ ನದಿ ಅಂತ ಅಲ್ಲಿ ಅವ ಬಿಡಾರ, ದೊಡ್ಡ ಸ್ಕಂದಾವಾರ ಅಂದರೆ ಈ ಸೈನಿಕರ ಡೇರೆ ಹಾಕ್ತಾನೆ. ಅಲ್ಲಿಂದ ಬರ್ತಾನೆ. ಅಲ್ಲಿ ಈಗ ಸಹ ಒಂದು ದೊಡ್ಡ ಇದಿದೆ, ಸ್ತಂಭ ಇದೆ. ಅದಕ್ಕೆ ಆ ಊರಿನ ಜನ ಪೂಜೆ ಮಾಡ್ತಾರೆ. ಅಲ್ಲಿಂದ ಬರ್ತಾನೆ, ಮೆಗಾಸ್ತನೀಸ್ ದಾಟಿ ಬರ್ತಾನೆ, ಹುಂಡಂತ ಅಲ್ಲಿ ಆ ಸಿಂಧೂ ನದಿಯನ್ನು ದಾಟಿ ಬರ್ತಾನೆ ಈಚೆಗೆ. ಈ ಅಂಬಿ ಅಂತ ಒಬ್ಬ ಇದ್ದ. ಆ ಅಂಬಿ ಅನ್ನುವ ರಾಜ ಅವನನ್ನು ಕರೀತಾನೆ, ನೀನು ಬಾ ನನ್ನ ಹತ್ರ, ಯಾಕಂದರೆ ನನಗೆ ಈ ಕೇಕಯ್ಯದ ರಾಜ ನನ್ನನ್ನು ಸೋಲಿಸಿದ್ದ, ಅವನನ್ನು ಸೋಲಿಸ್ಬೇಕು ನಾನು, ಅದಕ್ಕೆ ನೀನು ಬಾ ಅಂತಾನೆ. ಮೆಗಾಸ್ತನೀಸ್ ಅಲೆಕ್ಸಾಂಡರ್ ಬರ್ತಾನೆ. ಆದರೆ ಇಲ್ಲಿ ಅಲೆಕ್ಸಾಂಡರ್ ಸೋತು ಹೋಗ್ತಾನೆ. ಭಾರತದೊಳಗೆ ಬರುವುದಿಲ್ಲ ಅಲೆಕ್ಸಾಂಡರ್. ನಮ್ಮಲ್ಲಿ ಅಲೆಕ್ಸಾಂಡರ್ ಬಂದ, ಇಲ್ಲಿಗೆ ಬಂದ, ಎಲ್ಲಿ ಮೌರ್ಯರ ಆಸ್ಥಾನಕ್ಕೆ ಬಂದಿದ್ದ, ಭಾರತದ ಮೇಲೆ ದಿಗ್ವಿಜಯ ಮಾಡ್ದ. ಸುಳ್ಳು, ಬುರುಡೆ ಅದು. ಅವ ಬರಲೇ ಇಲ್ಲ. ಅವನಿಗೆ ಕಟ ಅಂತ ಒಂದು ಊರಿತ್ತು. ಆ ಕಟ ಊರಿನಲ್ಲಿ ಯುದ್ಧ ಆಗತ್ತೆ.
ಆ ಕಟದ ಜನ ಹೇಗಿದ್ರಂದರೆ ಹುಡುಗರು ಮುದುಕರು ಅಲ್ಲಿ 6 ವರ್ಷದ ಮಗುವನ್ನು ಹೊರಗೆ ಹಾಕ್ತಾರೆ. ಒಂದು ಮಗುವನ್ನು ಮನೆಯಲ್ಲಿ ಒಂದು ಮಗು ಹುಟ್ಟುತ್ತಂದರೆ ಇಡೀ ಆರ್ಯಾವರ್ತದಲ್ಲಿ ಇಡೀ ಭಾರತದಲ್ಲಿ ಅಲ್ಲಿ ಅಷ್ಟು ಚಂದದ ಮಕ್ಕಳಿರಲಿಲ್ಲ. ಜನ ಅಲ್ಲಿ ಎಲ್ಲರೂ ಚಂದ, ಎಲ್ಲರೂ ವ್ಯಾಯಾಮ ಯೋಗ ಮಾಡಿದವರು, ದೇಹವನ್ನು ಗಟ್ಟಿ ಇಟ್ಕೊಂಡವರು. ಆ ಮಗುವನ್ನು ಹುಟ್ಟಿದ ಮಗುವನ್ನು ತೆಗೆದು ಹೊರಗೆ ಹಾಕ್ತಾರೆ ಅವರು, ನೀನು ನನ್ನ ರಾಷ್ಟ್ರಕ್ಕೆ ಅಂತ. 6 ವರ್ಷ ಅದು ನಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅದನ್ನು ತೆಗೆದು ಹೊರಗೆ ಹಾಕ್ತಾರೆ. ಅದಕ್ಕೆ ಆ ಮಗುವಿಗೆ ಆ ಪುರದ ಮುಖ್ಯರು ವೇದ 3 ಕಲಿಸ್ತಾರೆ, ಅವನಿಗೆ ಯುದ್ಧ ಕಲೆಯನ್ನು ಕಲಿಸ್ತಾರೆ. ಅವ ದೊಡ್ಡ ಶಸ್ತ್ರ ಮತ್ತು ಶಾಸ್ತ್ರ ಎರಡರಲ್ಲೂ ಪ್ರವೀಣ. ಅಲ್ಲಿಗೆ ಈ ಅಲೆಕ್ಸಾಂಡರ್ ಬರ್ತಾನೆ, ತಪ್ಪಿ ಬಂದುಬಿಡ್ತಾ ಯುದ್ಧಕ್ಕೆ. ಈ ಅಂಬಿಯ ಮಾತು ಕೇಳ್ಕೊಂಡು ಮನೆ ಎಲ್ಲ ಖಾಲಿ, ಯುದ್ಧ ಆಗುತ್ತೆ. ಅಲೆಕ್ಸಾಂಡರ್ನ ಸೈನಿಕರು ಹೇಳ್ತಾರೆ, ನಿನ್ನ ಮಾತು ಕೇಳ್ಕೊಂಡು ನಾನು ಬಂದೆ, ವಾಪಸ್ ಹೋಗುವ ಅಂತ, ನಮ್ಗೆ ಅವಶ್ಯ ಇಲ್ಲ ಈ ಯುದ್ಧ ಅಂತಾರೆ. ಇವ ನಡುಗ್ತಾನೆ, ಆಜ್ಞೆ ಕೊಡ್ತಾನೆ, ಇಡೀ ನಗರಕ್ಕೆ ಬೆಂಕಿ ಹಾಕಿ ಅಂತ. ಸುಟ್ಟು ಹಾಕ್ತಾರೆ, ಇಡೀ ನಗರ ಕಟ ಸುಟ್ಟು ಹೋಗುತ್ತೆ. ಈ ಕಟ ಅನ್ನೋದೇ ನಚಿಕೇತ ಬೆಳೆದು ಬಂದಂತಹ ಊರು. ಕಠೋಪನಿಷತ್ ಬಂದದ್ದು ಇದೇ ಕಟದಲ್ಲಿ. ಅಂತಹ ಊರಿನಲ್ಲಿ ಸೋತು ಹೋದವ ಮತ್ತೆ ಅವನ ಸೋಲೆ ಆಗುತ್ತೆ, ಅವನು ಹೋಗ್ತಾನೆ. ಅಲೆಕ್ಸಾಂಡರ್ ಹೋದ ನಂತರ ಸೆಲ್ಯೂಕಸ್ ಅಂತ ಬರ್ತಾ ಇಲ್ಲಿ ಪುನಃ. ಅಲೆಕ್ಸಾಂಡರ್ನ ಊರಿನವನೇ ಇನ್ನೊಬ್ಬ ರಾಜ. ಆ ಸೆಲ್ಯೂಕಸ್ ನಿಕೋಟರ್ ಬಂದವ, ಅವನ ಜೊತೆಗೆ ಒಬ್ಬ ಬರ್ತಾನೆ ಅವನ ಸಹಾಯಕನಾಗಿ, ಅವ ಈ ಮೆಗಾಸ್ತನೀಸ್. ಚಂದ್ರಗುಪ್ತ ಮೌರ್ಯ ಅವನನ್ನು ಸೋತು ಅವನನ್ನು ಬಂದಿಯಾಗಿ ಸೆರೆಯಾಗಿ ಎಳ್ಕೊಂಡು ಬರ್ತಾನೆ ಮಗಧಕ್ಕೆ. ಜೊತೆಗೆ ಯುದ್ಧ ಕೈದಿಯಾಗಿ ಬಂದವ ಮೆಗಾಸ್ತನೀಸ್. ಅವನನ್ನು ಇತಿಹಾಸಕಾರ ಇಂಡಿಕಾ ಬರೆದ ಅಂತಾರೆ. ಇದ್ದದ್ದು 3-4 ತಿಂಗಳವ ಅದರಲ್ಲಿ ಇತಿಹಾಸ. ಹಾಗಾಗಿ ಆ ರೀತಿಯ ಮೊದಲು ನಾ ಹೇಳಿದ್ರೆ ನೀವೀಗ ಇಷ್ಟು ಹೊತ್ತು ಹೇಳಿದ್ದ ವಿಚಾರಗಳಿಗೆ ಆಧಾರಗಳು ಬೇಕಷ್ಟು ಸಿಗುತ್ತೆ ನಮಗೆ. ಹೇಗೆ, ಯಾವ ರೂಪದಲ್ಲಿ? ಇತಿಹಾಸವನ್ನು ನೀವು ಹಿಂದೆ ಹೋಗ್ತಾ ಹೋದರೆ ಬಹಳ ವಿಚಿತ್ರವಾದ ಈ ಶಾಸನಗಳನ್ನು ನೀವು ಅಧ್ಯಯನ ಮಾಡಿದರೂ ಸಾಕು. ಶಾಸನ ನಮ್ಗೆ ಸಿಗುವುದೇನೆಂದರೆ, ಅಶೋಕನ ಹಿಂದಿನ ಶಾಸನ ನಮ್ಗೆ ಸಿಗುವುದಿಲ್ಲ. ಶಾಸನ ಇತ್ತು, ಅದನ್ನು ಹಾಳು ಮಾಡಿದರು. ಅಶೋಕ ಬಂದ ತಕ್ಷಣ ನಮ್ಮಲ್ಲಿ ಸಂಸ್ಕೃತ ಕೆಳಗೆ ಹೋಗುತ್ತೆ, ಬ್ರಾಹ್ಮಿ ಮತ್ತು ಪ್ರಾಕೃತ ಮೇಲೆ ಬರುತ್ತೆ. ಬ್ರಾಹ್ಮಿ ಮತ್ತು ಪ್ರಾಕೃತದಲ್ಲಿ ಅಶೋಕ ಅನ್ನುವಂತಹ ಒಬ್ಬ ವ್ಯಕ್ತಿ ಆಗ ಇರಲಿಲ್ಲ. ಆ ವ್ಯಕ್ತಿ ಅದು ಬೇಡ, ಆ ವ್ಯಕ್ತಿ ಇಡೀ ನಮ್ಮ ದೇಶಕ್ಕೆ ಶಾಸನ ಹಾಕಿಸಿದ. ಏನೂ ಇಲ್ಲ, ಧರ್ಮದ ಶಾಸನ ಅದಷ್ಟೇ. ಎಂತ ಆ ಶಾಸನ, ಅದೇ ನಾವು ಶಾಸನ ಅಂಥೇಳಿ ಜಿಗುಪ್ಸೆ ತಳೆಯುವುದು ಇಂಥ ಶಾಸನದಿಂದ, ಅದರಲ್ಲಿ ಏನೂ ಇಲ್ಲ. ಅಲ್ಲ, ನಂಗೆ ಅರ್ಥ ಆಗಲಿಲ್ಲ. ಆಗ ಇರಲಿಲ್ಲ ಆದರೆ ಶಾಸನ ಹಾಕ್ತಾ ಅಶೋಕ ಅನ್ನುವಂತಹ ಒಬ್ಬ ವ್ಯಕ್ತಿ ಇದ್ದ ಅನ್ನೋದಕ್ಕೆ ಯಾವ ಪುರಾವೆಯೂ ಇಲ್ಲ, ನಮ್ಮಲ್ಲಿ ಸಾಕ್ಷಿ ಇಲ್ಲ. ಅಶೋಕ ಸ್ತಂಭದವರೆಗಿನ ಅದು ಮತ್ತೆ ಬೇರೆ, ಅದು ದೊಡ್ಡ ಗಲಾಟೆ ಆಗ್ಬೋದು. ಅದು ಅಶೋಕ ಸ್ತಂಭ ಅನ್ನೋದಿತ್ತು. ಅಲ್ಲ ಗೊತ್ತಾಯ್ತು ನನಗೆ, ಬಟ್ ಅದರ ಸುತ್ತ ಅಷ್ಟೊಂದು ವಿಚಾರಗಳಿದೆ. ಅಶೋಕ ಅದೇನು ಇವ ಕುತುಬುದ್ದೀನ್ ಐಬಕ್ನಿಗೆ ಕುತುಬ್ ಮಿನಾರ್ ಅನ್ನೋದು ನನ್ನ ಹೆಸರಲ್ಲಿದೆ ಅಂತ ಗೊತ್ತಿಲ್ಲ. ಅಶೋಕನಿಗೂ ಈ ಕೊಂಬ ನನ್ನ ಹೆಸರಲ್ಲಿದೆ ಅನ್ನೋದು ಗೊತ್ತಿಲ್ಲ. ಆದರೆ ಅಶೋಕನೇ ಇದ್ದಾನೆ ಅನ್ನೋ ಬಗ್ಗೆನೇ ನೀವು ಎಲ್ಲಿದೆ ಅಶೋಕ ಅನ್ನುವ ಹೆಸರು? ರಾಜ ಅಶೋಕ ಅಂತ ನಮ್ಮಲ್ಲಿ ಸಿದ್ದಾಪುರ ಅಂತ, ಉತ್ತರ ಕನ್ನಡ ಸಿದ್ದಾಪುರ ಅಲ್ಲ, ಕೊಪ್ಪಳದಲ್ಲಿ ಒಂದು ಸಿದ್ದಾಪುರ ಇದೆ. ಆ ಸಿದ್ದಾಪುರದಲ್ಲಿ ಈ ಕವಿ ಬರಿತಾನೆ, ರಾಜ ಅಶೋಕು ಅಂತ ಬರಿತಾನೆ. ಅಶೋಕು ಅಂತ ಬರಿತಾನೆ. ಇದನ್ನಿಟ್ಕೊಂಡು ಅಶೋಕ ಇದ್ದ ಅಂತ ನಾವು ಹೇಳ್ತೇವೆ. ಇದ್ದ ಅಂತ ಹೇಳ್ಕೊಳ್ಳೋದು ನಮಗೇನು, ಇಲ್ಲ ಅಂತ ಹೇಳ್ಕೊಳ್ಳೋದಕ್ಕಿಂತ ಇದ್ದ ಅನ್ನೋದೇ ಬೆಟರ್. ಅಂದರೆ ಕಾಂಟ್ರವರ್ಸಿ ಆಗೋದಕ್ಕಿಂತ ಅವ ಇದ್ದ, ತಿಳ್ಕೊಳ್ಳಿ ನೀವು. ನಮ್ಗೆ ಇಲ್ಲ ಅನ್ನೋರಿಗೆ ಇಲ್ಲ ಅವ ಅಷ್ಟೇ. ಯಾಕಂದರೆ ಅಶೋಕಾದಿತ್ಯ ಅಂತ ಒಬ್ಬ ಇದ್ದ, ಅದು ಸಮುದ್ರಗುಪ್ತನಿಗಿದ್ದಂತಹ ಬಿರುದು. ಅದೇ ಕಾಲದಲ್ಲಿ, ಅಶೋಕ ಇದ್ದ ಕಾಲದಲ್ಲಿ ಅಶೋಕಾದಿತ್ಯ ಅನ್ನೋ ಒಂದು ಹೆಸರಿತ್ತು, ಅಶೋಕ ಅನ್ನೋ ಒಂದು ಹೆಸರಿಲ್ಲ. ಆದರೆ ಈ ಶಾಸನಗಳ ಬಗ್ಗೆ ಹೇಳಿದ್ದಾರೆ, ಅದ್ರ ಜೊತೆ ಹೇಳುವಾಗ ಎಲ್ಲ ಕಡೆ ಶಾಸನಗಳು ಬಂದದ್ದೇ ಬೇರೆ ರೀತಿಯಲ್ಲಿ. ಅದೇನದು ಶಾಸನಗಳು? ಧರ್ಮಶಾಸನಗಳು. ಯಾವುದೇ ರಾಜನಾದರೂ ಅವ ಧರ್ಮಶಾಸನ ಎಲ್ಲಿ ಹಾಕ್ತಾನೆ? ತನ್ನ ಕಾಲದಲ್ಲಿ ನಾನು ಏನು ಮಾಡಿದೆ, ನನ್ನಲ್ಲಿ ಇಂಥ ಜನರು ಇದ್ದರು, ನನ್ನ ಮಕ್ಕಳು ಇಂಥವ್ರು ಇದ್ದರು ಅಂತ ಹಾಕ್ತಿದ್ದ. ಅಶೋಕ ಹಾಕ್ಸಲಿಲ್ಲ ಯಾರನ್ನು ಹೆಸರನ್ನು. ಆದರೆ ಒಂದೇ, ಅಶೋಕ ಮಾಡಿದಂತಹ ಎಲ್ಲ ಕೆಲಸವನ್ನು, ಅವನ ಕಟ್ಟಾಜ್ಞೆಯನ್ನು ಧಿಕ್ಕರಿಸಿದ್ದು ನಮ್ಮ ಕರ್ನಾಟಕದಲ್ಲಿ. ಅಶೋಕ ಒಬ್ಬ ವ್ಯಕ್ತಿಯನ್ನು ಕಳಿಸ್ತಾನೆ, ಅವ ಕರೋಷ್ಟಿಯನ್ನು ಕಲ್ತವ. ಕರೋಷ್ಟಿ ಅಂದ್ರೆ ಗೊತ್ತಲ್ಲ, ಹೀಗೆ ಬರೆಯುವುದು. ಪರ್ಷಿಯನ್ ಭಾಷೆ ಬರಿತೀವಲ್ಲ, ಪರ್ಷಿಯನ್ ಲಿಪಿ, ಬಲದಿಂದ ಎಡಕ್ಕೆ. ಆ ಲಿಪಿಯನ್ನು ಕಲ್ತವ, ಬ್ರಾಹ್ಮಿ ಪ್ರಾಕೃತವನ್ನು ಕಲ್ತವ, ಸಂಸ್ಕೃತದ ವಿದ್ವಾಂಸ ಬರ್ಕೊಂಡು ಬರ್ತಾನೆ ಇಡೀ ಭಾರತಕ್ಕೆ, ಎಲ್ಲ ಕಡೆ. ಕರ್ನಾಟಕದಲ್ಲಿ ಬಂದು ಮೊಳಕಾಲ್ಮೂರಿನಲ್ಲಿ ಬರ್ತಾನೆ, ಬ್ರಹ್ಮಗಿರಿಯಲ್ಲಿ, ಚಿತ್ರದುರ್ಗದಲ್ಲಿ. ಆ ಬ್ರಹ್ಮಗಿರಿ ಬೆಟ್ಟದ ಮೇಲೆ ಅವ ಬರೀತಾನೆ ಕೆಳಗಡೆಗೆ ಆ ಕರೋಷ್ಟಿ ಲಿಪಿಯಲ್ಲಿ ತನ್ನ ಹೆಸರನ್ನು ಸಹ ಬರೆದು ಬಿಡ್ತಾನೆ.
ಅಶೋಕ ಅನ್ನೋ ರಾಜ ಇದ್ದ, ಇರಲಿ ಇರದೇ ಇರಲಿ, ಅವ ಬರ್ಸಿದ, ಅವ ಹೀಗೆ ಬರಿಬೇಡ, ನಿನ್ನ ಹೆಸರನ್ನು ಬರೀಲಿಕ್ಕಿಲ್ಲ, ಯಾರ ಹೆಸರನ್ನು ಬರೀಲಿಕ್ಕಿಲ್ಲ ಅಂತ ಕೊಟ್ಟ ಆಜ್ಞೆಯನ್ನು ಧಿಕ್ಕರಿಸಿ ಇಲ್ಲಿ ಚಪಡ ಅಂತ ಬರೀತಾನೆ ಅವನ ಹೆಸರು. ಅವ ಗಾಂಧಾರದ ಶಿಲ್ಪಿ ಅವ ಆ ಕಾಲಕ್ಕೆ. ಅವ ಸಿಕ್ಕೊಂಬಿದ್ದಿರ್ತ ಇವನ ಹತ್ರ. ಅವ ಗಾಂಧಾರದ ಶಿಲ್ಪವನ್ನು ಕಲಿತು ಭಾರತದ ಒಳಗಿನ ಶಿಲ್ಪವನ್ನು ಕಲೀಲಿಕ್ಕೆ ಬಂದವ. ಅವನು ಇವ್ರ ಜೊತೆ ಯಾರ ಜೊತೆ ಸಿಕ್ಕಿ ಬಿಡ್ತಾವ, ಅಶೋಕನ ಜೊತೆ. ಸಿಕ್ಕಿ ಬಿಡ್ತಾನೆ. ಅದು ಯಾರು? ಚಪಡ ಅಂತ ಅವ. ಅಲ್ಲಲ್ಲ, ಅಶೋಕನಲ್ಲದ ಅಶೋಕ ಯಾರು? ಪ್ರಾಯಶಃ ಸಮುದ್ರಗುಪ್ತನೇ ಇರಬಹುದು, ಆದರೆ ಅದಕ್ಕೆ ಬೇರೆ 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 ಕಾರಣ ಇದೆ. ಇಲ್ಲಿ ಬೇಡ, ಅದಿನ್ನು ಬೇರೆ ಕಡೆ ಹೇಳ್ತೇನೆ. ನನ್ನ ಕ್ಲಾಸುಗಳಲ್ಲಿ ಅದು ತುಂಬ ಬರುತ್ತೆ, ಈ ವಿಷಯಗಳೆಲ್ಲ ಚರ್ಚೆ ಆಗುತ್ತೆ. ನಾನು ಅದು ಅಂತಹ ಅಂದರೆ ಈ ಥರದ್ದನ್ನ ಅಂದರೆ ಅಂದರೆ ಕಾರಣಕ್ಕೋಸ್ಕರ ಹೊರಗಡೆ ಮಾತನಾಡ್ತಾ ಇಲ್ಲ ಅಥವಾ ಮಾತಾಡೋದು ಕಡಿಮೆ, ಅದು ಒಂದು ವರ್ಗಕ್ಕೆ ಬೇಸರ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಇನ್ನು ಮತ್ತೆ ಹೇಳ್ತೇನೆ. ಇನ್ನು ನಿಮಗೆ ಇನ್ನೊಂದು ಮತ್ತೆ ಹೇಳುಗಳೇ ಹೌದು ಮತ್ತೆ ಅಂದರೆ ಇನ್ನು ಯಾವಾಗ ಅದು ಇವತ್ತಾಗಲಿಕ್ಕಿಲ್ಲ. ಇನ್ನೊಬ್ಬ ರಾಜ ಇದ್ದ ನಮ್ಮಲ್ಲಿ. ಈಗ ನಾನು ಇದು ಹೇಳಿದೆ, ಯಾರು, ಈ ಮೌರ್ಯ ವಂಶ, ನಂದವಂಶ ಹೋಗುತ್ತೆ, ಮೌರ್ಯ ವಂಶ ಬರುತ್ತೆ ನಮ್ಮಲ್ಲಿ, ಚಂದ್ರಗುಪ್ತ ಮೌರ್ಯ. ಅವನ ಕೊನೆಯ ರಾಜ ಅವ ವಿಷಯ ಲಂಪಟ. ಅವನ ಕಾಲದಲ್ಲಿ ಅವನ ಸೇನಾಧಿಪತಿ ಪುಷ್ಯಮಿತ್ರ ಶೃಂಗ ಅಂತ ಕೇಳಿರ್ಬೋದು. ಪುಷ್ಯಮಿತ್ರ ಶೃಂಗ ನೋಡ್ತಾನೆ ಅವನಿಗೆ ಬಹಳ ಹಿಂದೆ ಅವನ ತಾಯಿಯನ್ನು ಎತ್ಕೊಂಡು ಹೋಗಿರ್ತಾರೆ ಬೌದ್ಧ ಭಿಕ್ಷುಗಳು, ಹಾಳು ಮಾಡಿರ್ತಾರೆ. ಅದು ಕಣ್ಣಿಗೆ ಕಟ್ಟಿರುತ್ತೆ. ಇವನನ್ನು ನಾಶ ಮಾಡಬೇಕು ಅಂತ ಅವನ ತಲೆಯಲ್ಲಿರುತ್ತೆ. ಪುಷ್ಯಮಿತ್ರ ಶೃಂಗ ಏನು ಮಾಡ್ತಾನೆ ಅಂದರೆ, ಇವನ ಹಾಳು ಮಾಡ್ತಾ ಇದ್ದದನ್ನು ಗೊತ್ತಾಗಿ ಆ ರಾಜನನ್ನು ಕೊಂದು ಇವ ಅಧಿಕಾರ ಸ್ವೀಕರಿಸ್ತಾನೆ. ಮೌರ್ಯ ವಂಶ ನಾಶ ಆಗುತ್ತೆ, ಪುಷ್ಯಮಿತ್ರ ಶೃಂಗ ಅಧಿಕಾರಕ್ಕೆ ಬರ್ತಾನೆ. ಬಹಳ ದೊಡ್ಡ ಧೀಮಂತ ರಾಜ ಅವ ಪುಷ್ಯಮಿತ್ರ ಶೃಂಗ. ಅವನನ್ನೇ ಸಹ ಕಲಿಯುಗದ ಈ ಕಲಿ ಪುರುಷ ಅಂತ ಸಹ ಹೇಳ್ತಾರೆ. ಈ ಪುಷ್ಯಮಿತ್ರ ಶೃಂಗ ಏನು ಮಾಡ್ತಾನೆ, ಬೌದ್ಧ ಬಿಕ್ಕುಗಳಿಗೆ ತಾತ್ವಿಕವಾಗಿ ಇದು ಕೊಡ್ತಾನೆ, ಉತ್ತರ ಕೊಡ್ತಾನೆ. ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಈ ಅಶ್ವಮೇಧ ಯಾಗಕ್ಕೆ ಪುರೋಹಿತರಾಗಿ ಬಂದದ್ದು ಪತಂಜಲಿ, ಯೋಗದ ಪತಂಜಲಿಯವರು. ಹಾಗೆ ನಡೆಯುತ್ತೆ. ಆಮೇಲೆ ಅವನ ಮಗ ಅಗ್ನಿಮಿತ್ರ ಅನ್ನುವ, ಮಾಲವಿಕ ಅಗ್ನಿಮಿತ್ರ ಬರುತ್ತಲ್ಲ, ಉದಯನ ಅಂತೆಲ್ಲ ಬರುತ್ತೆ, ಈ ಫಿಲ್ಮಲ್ಲೆಲ್ಲ ಇದೆ. ಅಗ್ನಿಮಿತ್ರ ಅನ್ನುವ ಯುದ್ಧ ಮಾಡ್ತಾ ಬರ್ತಾನೆ. ಯುದ್ಧ ಮಾಡ್ತಾ ಬಂದು ಈಗಿನ ಬುಂದೇಲ್ಖಂಡ್ ಇದೆಯಲ್ಲ, ಬುಂದೇಲ್ಖಂಡ್ ಆಗ ಈಗ ಇರುವುದು ಗ್ವಾಲಿಯರ್ ಪ್ರದೇಶಕ್ಕೆ ಬಂದು ಯುದ್ಧ ದೊಡ್ಡದು ಮಾಡ್ತಾನೆ. ಆ ಗ್ವಾಲಿಯರ್ನ ಚಂಬಲ್ನಿಂದ ಆ ಕಡೆಗೆ ಯಮುನಾ ನದಿಯ ಪಕ್ಕದಲ್ಲಿ ಅವ ಒಂದು ದೇವಸ್ಥಾನ ಮಾಡಿ ಅಲ್ಲಿ ಪೂಜೆ ಮಾಡ್ತಾನೆ. ಆ ದೇವಸ್ಥಾನ ಅಗ್ನಿ ದೇವಸ್ಥಾನ. ಅವ ಅಗ್ನಿ ವಂಶದವ, ಈ ಅಗ್ನಿಮಿತ್ರ. ಈ ಅಗ್ರವಾಲ್ಸ್ ಎಲ್ಲ ಇದ್ರಲ್ಲ, ಅವರೆಲ್ಲ ಈ ಅಗ್ನಿ ಆರಾಧಕರು. ಈ ಅಗ್ನಿಯ ಆರಾಧನೆ ಮಾಡಿದ ಪ್ರದೇಶ ಆಗ್ರಾ ಅಂತಾಯಿತು. ಆಗ್ರಾ ಅನ್ನೋದು ಆ ಕಾಲದಿಂದ ಇದ್ದದ್ದು. ಈ ಅಗ್ನಿಯ ಆರಾಧನೆ ಮಾಡಿದ ಈ ದೇವಸ್ಥಾನ ಇದೆಯಲ್ಲ, ಇದೇ ಇವತ್ತು ತಾಜ್ ಮಹಲ್ ಆಗಿದೆ. ಆಮೇಲೆ ಕಾಲಾಂತರ ಅಗ್ನಿಮಿತ್ರ ಯಾಕೆ ಕಟ್ಟಿದ ಅಂದರೆ, ಅಲ್ಲಿ ಇವರು ಹುಟ್ಟಿದ ಸ್ಥಳ, ಅದು ವ್ಯಾಸರು ಹುಟ್ಟಿದ ಸ್ಥಳ. ಆಗ್ರಾ ಅನ್ನೋದು ವ್ಯಾಸರು ಹುಟ್ಟಿದ ಸ್ಥಳ. ಅದು ವನಪರ್ವದಲ್ಲಿ ಅಗ್ರಾಯಣ ಅಂತಲೇ ಬರುತ್ತೆ. ಆಗ್ರಕ್ಕೆ ಆಗ್ರಾ ಅನ್ನೋ ಹೆಸರು ಇವತ್ತಿಗೂ ಬದಲಾಗಲಿಲ್ಲ ನಮ್ಮಲ್ಲಿ. ಆ ಆಗ್ರದಲ್ಲಿ ಅಗ್ನಿಮಿತ್ರ ಮಂದಿರ ಕಟ್ಟಿದ. ಕಾಲಾಂತರದಲ್ಲಿ ನಾಶ ಆಯಿತು. 1000 ವರ್ಷಗಳ ಕಾಲದಲ್ಲಿ ಮಂದಿರ ಅನ್ನೋದೆಲ್ಲ ನಾಶ ಆಗುತ್ತೆ, ಹೋದರೆ ನಂತರ ಪರಮರ್ತ್ಯವ ಅಂತ ಒಬ್ಬ ಬರ್ತಾನೆ. ಚಂದೇಲ ವಂಶ ಅಂತ ಒಂದಿತ್ತು ನಮ್ಮಲ್ಲಿ. ಇದು ನಮ್ಮ ಮಕ್ಕಳಿಗೆ ಗೊತ್ತಿರೋದಿಲ್ಲ, ಚಂದೇಲ ವಂಶ ಅಂತ ಇದೆ ಅಂತಲೇ ಯಾರಿಗೂ ಗೊತ್ತಿಲ್ಲ. ಈ ಚಂದೇಲ ವಂಶ ಅಂತ ಒಂದಿತ್ತು, ಚಂದ್ರಾದಿತ್ಯ ವಂಶ ಅಂತ ಅದ್ರ ಹೆಸರು. ಆ ಚಂದೇಲ ವಂಶದ ದೊರೆ ಪರಮಾರ್ಧಿ ದೇವ ಅಂತ, ಅವನ ಅಜ್ಜ ಮದನವರ್ಮ, ಇವರೆಲ್ಲ ಈಗಲೂ ನಾವು ನೋಡ್ತೇವಲ್ಲ, ಇದು ಖಜುರಾಹೋ ದೇವಸ್ಥಾನ, ಇದೆಲ್ಲ ಕಟ್ಸಿದ್ದವ್ರೆ. ಈ ಮದನವರ್ಮ, ಯಶೋವರ್ಮ ಅಂತ ಅವ ಕಟ್ಸಿದ್ದದು. ಈ ದೇವಸ್ಥಾನವನ್ನು ಪರಮರ್ಧಿ ದೇವ ಅಂತ ಅವ ಕಟ್ಸ್ತಾನೆ. ಬಹಳ ದೊಡ್ಡದಾಗಿ ಕಟ್ಸ್ತಾನೆ, ತುಂಬ ವರ್ಷ ಬೇಕು ಅವನಿಗೆ. ಕಟ್ಸಿದ ನಂತರ ಆ ದೇವಸ್ಥಾನ ಅಲ್ಲಿ ಶಿವನ ಪ್ರತಿಷ್ಠೆ ಮಾಡ್ತಾನೆ. ಅಗ್ನಿ ಅಂದರೆ ಶಿವನ ಪ್ರತಿಷ್ಠೆ ಮಾಡ್ತಾನೆ. ಮಾಡಿಸಿದ ನಂತರ ಅವನು ಶಾಸನ ಹಾಕ್ತಾನೆ. ಆ ಶಾಸನದ ಕವಿ ಹೇಳ್ತಾನೆ, ಈ ಮಂದಿರದಲ್ಲಿ ನಾನು ಕೈಲಾಸದಿಂದ ಇಲ್ಲಿ ತಗೊಂಬಂದು ನನ್ನನ್ನು ಕೂರಿಸಿದ್ರು.
ಪುನಃ ಕೈಲಾಸಕ್ಕೆ ವಾಪಸ್ ಹೋಗ್ಲಿಕ್ಕೆ ನಂಗೆ ಮನಸ್ಸು ಬರ್ತಾ ಇಲ್ಲ. ಯಾಕಂದರೆ ಅಲ್ಲಿ ಸಿಗುವುದು ನಂಗೆ ಬಿಳಿಯಾದಂತಹ ಮಂಜಿನ ಪ್ರದೇಶ. ಇಲ್ಲಿ ಸಹ ಅಮೃತಶಿಲೆಯ ದೇವಸ್ಥಾನ ಅದೇ ಇದನ್ನು ಹೋಲುತ್ತೆ. ಹಾಗಾದರೆ ಕೈಲಾಸಕ್ಕೆ ನಾನು ವಾಪಸ್ ಹೋಗೋದಿಲ್ಲ, ಇಲ್ಲೇ ಕೂತ್ಕೊಳ್ತೇನೆ ಅಂತಾನೆ. ಅದನ್ನ ಶಾಸನದಲ್ಲದು ಹಾಗೆ ಉಲ್ಲೇಖ ಇದೆ. ಈ ಶಾಸನವನ್ನು ಶಹಜಹಾನ್ ಯಾವಾಗ ಅದನ್ನು 500 ವರ್ಷ ಆಗಿರುತ್ತೆ, ಆಮೇಲೆ ಶಹಜಹಾನ ಬರ್ಬೋದು. ಶಹಜಹಾನ್ ಅದನ್ನು ವಶಪಡಿಸ್ಕೊಂಡ ನಂತರ ಅವನಿಗೆ ಸಂಸ್ಕೃತ ಗೊತ್ತು. ಶಹಜಹಾನಿಗೆ ಅವನಿಗೆ ಇದನ್ನ ಈ ಶಾಸನ ಓದಲಿಕ್ಕೆಲ್ಲ ಗೊತ್ತಿಲ್ಲಲ್ಲ. ಇದನ್ನು ತೆಗೆದು ಹಾಕ್ತಾನೆ, ಬದಿಗೆ ಹಾಕ್ತಾನೆ. ಅವ ಹೊರಗಡೆ ದೊಡ್ಡ ಇದಿದೆ, ತಾಜ್ ಮಹಲ್ ಹೊರಗಡೆಗೆ ಈಗ ನೋಡಿದರೆ ದೊಡ್ಡ ಉದ್ಯಾನದ ಒಂದು ಮೂಲೆಯಲ್ಲಿ ಈ ಶಾಸನ ಹಾಕಿರ್ತಾನೆ. ಶಹಜಹಾನ್ ಸತ್ತೋದ, ಔರಂಗಜೇಬ್ ಸತ್ತೋದ, ನಂತರ ಬಂದವ ಕನ್ನಿಂಗ್ಹ್ಯಾಮ್. ಕನ್ನಿಂಗ್ಹ್ಯಾಮ್ ಏನು ಮಾಡ್ತಾನೆ, ಶಾಸನವನ್ನು ಮೊದಲು ತೆಗಿಬೇಕು. ಕನ್ನಿಂಗ್ಹ್ಯಾಮ್ಗೆ ಏನಾಗುತ್ತೆ ಅಂದರೆ ಅವ ರಿಪೋರ್ಟ್ ತರಿಸ್ತಾನೆ. ಅವ ಎಲ್ಲೂ ಕೆಲಸ ಮಾಡೋದಿಲ್ಲ, ರಿಪೋರ್ಟ್ ಅವ ಮಾಡಿಸುವಂಥದ್ದು. ಅವನ ಹೆಸರಲ್ಲೇ ಕನ್ನಿಂಗ್ ಇದೆ. ಹೌದು. ಅವನಿಗೆ ಬೆಗ್ಲರ್ ಅಂತ ಒಬ್ಬರು ಒಳ್ಳೆಯ ಭಾರತದ ಇತಿಹಾಸಕ್ಕೆ ಅವರ ಕೊಡುಗೆ ಬಹಳ ದೊಡ್ಡದು. ಒಬ್ಬ ವಿದೇಶಿ, ಬ್ರಿಟಿಷು. ಅವ್ರು ಏನು ಮಾಡ್ತಾರೆ, ಇದ್ದಾಗೆ ಬರುವಂಥ ಕೆಲಸ ಅವರಿಗೆ. ಕನ್ನಿಂಗ್ಹ್ಯಾಮಿಗೆ ದೊಡ್ಡ ವಿರೋಧಿ ಅವರು. ಅವರು ಶಾಸನವನ್ನು ಓದಿಸಿ, ಈ ಶಾಸನ, ಈ ಮಂದಿರ ಇದು ನೀನು ಕಟ್ಟಿದ್ದಲ್ಲ, ಶಹಜಹಾನ್ ಕಟ್ಟಿದ್ದಲ್ಲ, ಇದು ಕಟ್ಟಿದ್ದು ಹಿಂದೆ ಇತ್ತು ಅನ್ನೋದನ್ನು ಔರಂಗಜೇಬ್ನಿಗೆ ಹೇಳ್ತಾರೆ, ಇವನಿಗೆ ಹೇಳ್ತಾರೆ, ಕನ್ನಿಂಗ್ಹ್ಯಾಮ್ ಮೊದಲು ತೆಗೆದದನ್ನ ಆಚೆ ಹೊರಗೆ ಹಾಕಿ ಆ ಕಲ್ಲನ್ನು ಆಜ್ಞೆ ಮಾಡ್ತಾನೆ. ಆಜ್ಞೆ ಮಾಡಿದ ನಂತರ ಆ ಶಾಸನವನ್ನು ಬಟೇಶ್ವರ ಅಂತಲ್ಲಿ ಸಾಗಿಸ್ತಾರೆ. ಬಟೇಶ್ವರದಿಂದ ಮತ್ತೆ ಲಕ್ನೋದ ಮ್ಯೂಸಿಯಂನ 2ನೇ ಫ್ಲೋರ್ನಲ್ಲಿ ಒಂದು ಮೂಲೆಯಲ್ಲಿ ಹಾಕಿಡ್ತಾರೆ. ಇದನ್ನು ಅದು ಕಟ್ ಮಾಡಿ ಓದಬಾರ್ದು, ಅದು ಇದುವರೆಗೂ ಗೊತ್ತಾಗಬಾರ್ದು. ಹೀಗೆ ಈ ಕನ್ನಿಂಗ್ಹ್ಯಾಮ್ ಏನು ಮಾಡ್ತಾನೆ, ಇವನ ಕೆಲಸವೇ ಇದು. 2 ಪ್ರಮುಖ ಕೆಲಸ. ಒಂದು, ಯಾರು ಸರಿಯಾಗಿ ರಿಪೋರ್ಟ್ ಕೊಡ್ತಾರೋ ಆ ರಿಪೋರ್ಟನ್ನು ರಿಜೆಕ್ಟೆಡ್ ಅಂತ ಬರೀತಾನೆ. ಯಾರು ಇವ್ನು ಹೇಳಿದ ಹಾಗೆ ಬರೀತಾರೋ ಅವರದ್ದು ಓಕೆ ಮಾಡ್ತಾನೆ. ಈ ರಿಜೆಕ್ಟೆಡ್ ಅಂತ ಏನು ಬರೆದ್ರೋ ನಮ್ಮ ಇತಿಹಾಸಕಾರರಿಗೆ ಏನಂದರೆ, ಕನ್ನಿಂಗ್ಹ್ಯಾಮೇ ಒಪ್ಕೊಂಡಿದ್ದ ಇದನ್ನು, ಕನ್ನಿಂಗ್ಹ್ಯಾಮ್ ಇದನ್ನು ರಿಜೆಕ್ಟ್ ಮಾಡ್ದ, ಇದು ಓದುವ ಅವಶ್ಯಕತೆ ಇಲ್ಲ. ಬಟ್ ಆ ವರದಿಗಳು, ರಿಜೆಕ್ಟ್ ಆಗಿರೋ ವರದಿಗಳು ಇವತ್ತಿಗೂ ಲಭ್ಯ ಇದೆ. ಅದನ್ನು ಕಾಪಿಡ್ಲಾಗಿದೆ, ಸಿಗುತ್ತೆ. ಅದು ಈ ರಿಜೆಕ್ಟೆಡ್ ವರ್ಷನ್ ಇದೆಯಲ್ಲ, ಅವೆಲ್ಲವೂ ಸತ್ಯ. ಇದೇ ಬೆಗ್ಲರ್ ಬರೆದದ್ದು. ಬಟ್ ಅದು ರಿಜೆಕ್ಟೆಡೇ ಸತ್ಯ ಅನ್ನೋದಕ್ಕೆ ರುಜುವಾತು. ಅವನು ಅದನ್ನ ಅದೇ ಉದ್ದೇಶದಲ್ಲಿ ಮಾಡಿದಾನೆ ಅಂತ ಈಗ ನಾನು ಐ ಆಮ್ ಪ್ಲೇಯಿಂಗ್ ದ ಡೆವಿಲ್ಸ್ ಅಡ್ವೊಕೇಟ್. ಹೌದು, ಅದಕ್ಕೆ ರುಜುವಾತು ಏನು? ಈಗ ಇದು ಯಾವುದು ಕುತುಬ್ ಮಿನಾರ್, ಅದಕ್ಕೂ ಬೆಗ್ಲರೇ ಬರೆದದ್ದು. ಅವರು ಆರ್ಕಿಯಾಲಜಿಸ್ಟು ಹೌದು, ಆರ್ಕಿಟೆಕ್ಟು ಹೌದು. ಒಂದು ದೇವಸ್ಥಾನ ಹೀಗೆ ಇರಬೇಕು ಅನ್ನೋದನ್ನ ಹೇಳ್ತಾರೆ ಅವರು. ಅವ್ರು ಇಲ್ಲಿ ಬಂದು ಇಲ್ಲಿದನ್ನು ಅಧ್ಯಯನ ಮಾಡಿ ಅವ್ರು ಮಾಡಿದ್ದು. ಆವಾಗ ಅವ್ರು ಹೇಳ್ತಾರೆ, ಇದು ದೇವಸ್ಥಾನವೇ ಆಗಿತ್ತು. ಇದರಲ್ಲಿ ದತ್ತೂರದ ಹೂವುಗಳಿವೆ, ಸೋಮಪೀಠ ಇದೆ, 2 ಗರ್ಭಗೃಹಗಳಿವೆ. ಭಾರತದಲ್ಲಿ 10ನೇ ಶತಮಾನ ನಂತರ ನಮ್ಮ ಗರ್ಭಗೃಹಗಳು 2 ಆಯಿತು. ಉತ್ತರದಲ್ಲಿ ಮೇಲೊಂದಿರುತ್ತೆ, ಈಗ ನಾವು ನೋಡ್ತಾ ಇರ್ತೇವಲ್ಲ, ಮೇಲ್ಗಡೆ ಒಬ್ಬ ಅಂಗಿ ಹಾಕ್ಕೊಂಡೇ ಪೂಜೆ ಮಾಡ್ತಾ ಇರ್ತಾನೆ, ನಮಗೆ ಭಕ್ತಿ ಬರುವುದಿಲ್ಲ, ನೋಡಿ ಬರ್ತೇವೆ ಅಲ್ಲಿಗೆ ಹೋಗಿ, ಅದು ಪವಿತ್ರ ಕ್ಷೇತ್ರ ಅಂತ. ಆದರೆ ವಾಸ್ತವದಲ್ಲಿ ಅಡಿಗಡೆಗೊಂದಿರುತ್ತೆ, ನಮ್ಗೆ ಕಾಣಿಸೋದಿಲ್ಲ, ಅದು ಮುಚ್ಚಿರ್ತಾರೆ. ಅದು ಭದ್ರತೆಗೋಸ್ಕರ ಅಥವಾ ಅದು ಮೊಘಲರ ದಾಳಿಯನ್ನು ತಪ್ಪಿಸ್ಲಿಕ್ಕೆ ಮಾಡಿದಂತಹ ಕೆಲಸ. ಅಲ್ಲಿ ಮೂಲ ವಿಗ್ರಹ ಇರೋದು ಕೆಳಗಡೆಗೆ. ಇದು ಮೊದೇರಾ ಇರ್ಬೋದು, ತಾಜ್ ಮಹಲ್ ಇರ್ಬೋದು, ಎಲ್ಲ ಕಡೆ ಇದೇ ಆಗಿದೆ, ಕೆಳಗಡೆಗಿದೆ. ಅದನ್ನು ಸ್ಟೆಲಾ ಕ್ರಾಮಿಶ್ ಅಂತ ಕಥೆ, ಅದು ಅಷ್ಟೇ ಕೆಳಗಡೆಗಿರುತ್ತೆ. ಎಲ್ಲ ಕಡೆ ದೊಡ್ಡ ದೊಡ್ಡ ದೇವಸ್ಥಾನಗಳು ಕಥೆಯೂ ಅಷ್ಟೇ. ಕಾಶಿಯದ್ದಂತೂ ಬಿಡಿ, ಕಾಶಿಯದ್ದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟಿದೆ. ಒಂದು ಕಾಶಿದ ಒಂದು ಸಂಚಿಕೆ ಮಾಡ್ಬೋದಾ ಹೇಳಿ, ನಮಗೆ ಕಮೆಂಟ್ನಲ್ಲಿ ತಿಳಿಸಿ. ಕಾಶಿಯದ್ದು ಬಹಳ ದೊಡ್ಡ ಕಥೆ ಅದು. ಅದರಲ್ಲಿ ಸಹ ಚಾಣಕ್ಯರು ಕೈ ಹಾಕ್ತಾರೆ. ಕಾಶಿ ಅನ್ನೋದು ದಕ್ಷಿಣದಿಂದ ಹೋಗುವಂಥ ಸಾರ್ಥ ಇದೆಯಲ್ಲ, ಸಾರ್ಥ ಅಂತ ಒಂದಿತ್ತು. ಸಾರ್ಥ ಅಂದರೆ ಆ್ಯಕ್ಚುಲಿ ಇರುವೆ ಅಂತ ಅರ್ಥ. ಇರುವೆ ಹರ್ಕೊಂಡು ಹೋಗುತ್ತಲ್ಲ, ಅದು ಒಂದು ಸಾಲಿನಲ್ಲಿ ಹೋಗುತ್ತೆ. ಅದು ಸಾಲು ತಪ್ಪಿಸೋದಿಲ್ಲ. ಅದರಲ್ಲಿ ಒಬ್ಬ ರಾಜ ರಾಣಿ ಇರ್ತಾಳೆ, ವೈದ್ಯರು ಇರ್ತಾರೆ, ನರ್ತಕಿರು ಇರ್ತಾರೆ. ಆ ಇರುವೆಗಳಲ್ಲಿ ಗೂಢಚರರು ಇರ್ತಾರೆ, ವಿಷವನ್ನು ಹುಡುಕುವವರು ಇರ್ತಾರೆ. ಈ ಇರುವೆಗಳಲ್ಲಿ ಚಿಕ್ಕ ಇರುವೆ, ಒಂದು ಇರುವೆ, ಈ ಇರುವೆ ಈ ಜಗತ್ತಲ್ಲಿ ಇಲ್ಲ ಅಂದ್ರೆ ನಾವು ಸತ್ತೋಯ್ತಂತ ಅರ್ಥ, ನಮ್ಮದು ಮುಗೀತು ಅಂತ. 2, ಒಂದು ಜೇನು, ಒಂದು ಇರುವೆ, 2 ಹೋಯ್ತಂದರೆ ಇಲ್ಲ, ನಮ್ಗೆ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮಲ್ಲಿ ರಂಗೋಲಿ ನಾವು ಹಾಕ್ತೀವಲ್ಲ ಮನೆ ಎದುರು, ಮೊದಲು ಹಿಟ್ಟಿನಿಂದ ರಂಗೋಲಿ ಹಾಕ್ತಾ ಇತ್ತು. ಯಾಕೆಂದರೆ ಈ ಇರುವೆ ತಿನ್ನಲಿ ಅಂತ.
ಶನ್ನೋಸ್ತು ದ್ವಿಪದೇ ಚತುಷ್ಪದೇ ಅಂತ ನಮ್ಮ ಮಂತ್ರ. ಹೌದು. ನಾನು 2 ಕಾಲಿನಲ್ಲಿ ನಡೆಯುವಂಥ ನಾನು ಬದುಕಬೇಕು, 4 ಕಾಲಿನಲ್ಲಿರುವಂತಹ ಅವುಗಳು ಬದುಕಬೇಕು. ಆ ಉದ್ದೇಶಕ್ಕೆ ಹಿಟ್ಟಿನಲ್ಲಿ ರಂಗೋಲಿ ಹಾಕಿ ಅದು ತಿಂದ್ಕೊಂಡು ಹೋಗ್ತಾ ಇದ್ದು. ಅವು ಬದುಕಬೇಕು ನಮಗೆ. ಈ ಇರುವೆಯನ್ನು ನೋಡಿ, ಅದು ಸಾರ್ಥ ಅಂದ್ರೆ ಅದು ಇರುವೆಯ ಸಾಲುಗಳು, ಅವುಗಳ ಇದನ್ನು ತಿಳಿದೆ, ಅವು ಆ ಸಿಸ್ಟಮನ್ನು ತಿಳಿದೆ ನಮ್ಮ ಇಡೀ ರಾಜಕೀಯ ವ್ಯವಸ್ಥೆ ಬಂದಿದೆ ಇವತ್ತು. ನಮ್ಮ ಸೈನ್ಯ ಆ ಇರುವೆ ಸಾಲಿನ ಕಂಡುಕೊಂಡಿದೆ. ಒಂದು ಇರುವೆ ಮುಂದೆ ಹೋಗುತ್ತೆ, ಅಲ್ಲಿ ಹೋಗಿ ನೋಡುತ್ತೆ ಅದು ವಿಷ ಇದೆಯಾ, ಅಲ್ಲಿ ನೀರಿದೆಯಾ, ಗಾಳಿ ಇದೆಯಾ, ಬೆಂಕಿ ಇದೆಯಾ ನೋಡ್ಕೊಂಡು ಬಂದು ವಾಪಸ್ ಬಂದು ಹೇಳುತ್ತೆ ಇಲ್ಲಿಗೆ. ಅದು ನಿರಂತರವಾಗಿ ನಡೀತಾ ಇರುತ್ತೆ, ಹೇಳ್ತಾ ಇರುತ್ತೆ, ಕೊನೆವರೆಗೆ ಅದು ಹೇಳ್ತಾ ಇರುತ್ತೆ ನೀವು ಹೀಗೆ ಹೋಗಿ ಅಂತ. ಇರುವೆ ಅಧ್ಯಯನ ಇದೆಯಲ್ಲ, ದೊಡ್ಡ ಪ್ರಪಂಚ ಅದು. ನಾವು ತಲೆಗೆತ್ತವ ಏನು ನೋಡ್ತಾನೆ ಸುಮ್ಮನೆ. ಈ ನೀವು ವೇದಗಳನ್ನು ನೋಡ್ತಾ ಹೋದರೆ, ಅದ್ರ ಮೂಲ ನೋಡ್ತಾ ಹೋದರೆ, ಆಯಾ ಋಷಿಗಳೆಲ್ಲ ಈ ಒಂದು ಗುಬ್ಬಕ್ಕಿಯ ಬಗ್ಗೆ, ತನ್ನ ಗುಬ್ಬಚ್ಚಿ, ಅದ್ರ ಬಗ್ಗೆ ಎಷ್ಟು ಅಧ್ಯಯನ ಮಾಡ್ತಾರೆ. ಅದನ್ನ ವರ್ತಿಕ ಅಂತಾರೆ, ಕಲವಿಂಕ ಅಂತಾರೆ. ಈ ಇರುವೆಗೂ ವಂಬ್ರಿ ಅಂತಾರೆ. ವಂಬ್ರಿ ಅಂದರೆ ಅದು ವಮನ ಮಾಡುತ್ತೆ, ವಾಂತಿ ಮಾಡ್ಕೊಂಡು ಹೋಗುತ್ತೆ, ಅದರ ಮುಂದಿನ ದಾರಿಯನ್ನು ತೋರಿಸ್ಲಿಕ್ಕೆ. ಅಂತಹ ಅದ್ಭುತ ಪ್ರಪಂಚ ಇದು. ಅಧ್ಯಯನ ಅಷ್ಟು ಸೂಕ್ಷ್ಮವಾಗಿ, ಸೂಕ್ಷ್ಮ ಅಧ್ಯಯನ. ನಮ್ದೀಗ ಎಂಥದ್ದು ಇಲ್ಲ, ಏನೇನೂ ಇಲ್ಲ, ನಾವು ಏನೂ ಮಾಡ್ತಾ ಇಲ್ಲ. ನಾವು ತುಂಬ ಅಡ್ವಾನ್ಸ್ ಆಗಿದ್ದೀವಿ ಅಂತ ನಂಬಿದ್ದೀವಿ. ಹೌದು, ಆದರೆ ಅದರ ಹಿಂದಿನ ಈ ವ್ಯವಸ್ಥೆಗಳನ್ನು ಹೀಗೆ. ಕಾಶಿ ಅನ್ನೋದು ಸಹ ದಕ್ಷಿಣದಿಂದ ಹೋಗ್ತಾ ಇದ್ರು ಕಾಶಿಗೆ ಸಾರ್ಥ ತಗೊಂಡು. ಎಲ್ಲರೂ ಸುಮಾರು 10,000 ಜನ. ಒಂದು ಸಾರ್ಥ ಹೊರಟಂದರೆ ಒಂದು 10,000 ಜನರಷ್ಟು ಹೋಗ್ತಾರೆ. ಕಾಶಿ ಒಳಗೆ ಹೋಗಬೇಕಿದ್ರೆ ಅವ ಸುಂಕ ಕೊಡಬೇಕಿತ್ತು. ಈ ರಾಜನಿಂದ ಒಂದು ಮುದ್ರೆ ತಗೊಂಡು ಹೋಗ್ಬೇಕು, ಅಲ್ಲೂ ಒಳಗೆ ಹೋಗ್ಬೇಕಾದ್ರೆ ಆ ಮುದ್ರೆ ಏನಾದ್ರು ತೋರಿಸ್ಬೇಕು, ತೋರಿಸಿದ್ರೆ ಒಳಗೆ ಬಿಡ್ತಾರೆ ಸಾರ್ಥಕ್ಕೆ. ಸಾರ್ಥಕ್ಕೆ, ಸಾರ್ಥ ಅಥವಾ ಯಾರೇ ಹೋಗುವುದಾದ್ರೂ ಅದು ಬೇಕೇ ಬೇಕು. ಇದನ್ನ ನೋಡ್ತಾ ಇದ್ದವ ಪಶುವೈದ್ಯ. ಅದನ್ನ ಚಾಣಕ್ಯರು ಹೇಳ್ತಾರೆ, ಪಶುವೈದ್ಯರಿಗೇನು ಕೆಲಸ ಇರೋದಿಲ್ಲ. ಮನುಷ್ಯರಿಗಾದರೆ ಅವನಿಗೆ ತಲೆನೋವು ಬರುತ್ತೆ, ಕಣ್ಣು ನೋವು ಬರುತ್ತೆ, ಜ್ವರ ಬರುತ್ತೆ, ಅವ್ನು ಹೇಳ್ಕೊಳ್ತಾನೆ. ಪಶುಗಳಿಗೆ ಅವು ಆಹಾರ ತಿಂದ್ಕೊಂಡು, ಆ ಹುಲ್ಲು ತಿಂದು ಅವು ಗುಣ ಮಾಡ್ಕೊಳ್ತಾವೆ ಹೆಚ್ಚಿನವು. ಇನ್ನು ಕೈಕಾಲು ಪೆಟ್ಟಾದರೆ ಬಿದ್ದುಕೊಳ್ತಾವೆ, ಬಿಟ್ಟರೆ ಉಳಿದನ್ನು ನಾವು ಮಾಡ್ಕೊಳ್ತಾವೆ. ಈ ವೈದ್ಯರಿಗೆ ಏನಾದರೂ ಕೆಲಸ ಬೇಕಲ್ಲ, ಸುಮ್ಮನೆ ಸ್ಯಾಲ್ರಿ ಕೊಡಬೇಕು. ಹಾಗಾಗಿ ಅವರನ್ನಲ್ಲಿ ಕೂರಿಸ್ತಾ ಇದ್ದ. ಆ ಗ್ರಾಮದ ಮಧ್ಯದೆಲ್ಲ ಅವು ಕೂತ್ಕೊಂಡು ಇದನ್ನು ವಸೂಲು ಮಾಡಬೇಕಿತ್ತು. ಅದು ಒಂದು. ಇನ್ನು ಇದನ್ನು ಹಾಳು ಮಾಡಿದ್ದು, ಈ ವ್ಯವಸ್ಥೆಗಳನ್ನು ಹಾಳು ಮಾಡಿದ್ದು ಈ ಕನ್ನಿಂಗ್ಹ್ಯಾಮ್. ಹೌದು. ನಮ್ಮಲ್ಲಿ ಏನಾಗುತ್ತೆ, ಅದಕ್ಕೆ ನಾವು ಹೆಮ್ಮೆಯಿಂದ ಕನ್ನಿಂಗ್ಹ್ಯಾಮ್ ರೋಡ್ನಲ್ಲಿ ಹೋಗ್ತಾ ಇರ್ತೇವೆ. ನಮ್ಮಲ್ಲಿ ಏನಾಗುತ್ತೆ ಅಂದರೆ, ನೀವು ಕೇಳಿರಬಹುದು, ಪಂಚತಂತ್ರ ಅಂತ ಕತೆ ಇತ್ತು ನಮ್ಮಲ್ಲಿ. ಪಂಚತಂತ್ರ ಕಥೆಗಳನ್ನು ನಮ್ಗೆ ಹೇಳ್ತಾ ಇದ್ರು. ನಾವು ಶಾಲೆಗಳಲ್ಲದಿಲ್ಲ, ಮನೆಗಳಲ್ಲೆಲ್ಲಾದರೂ ನಮ್ಮ ತಂದೆ ತಾಯಿ ಕೇಳ್ತಾ ಇತ್ತು. ಅದರ ಪ್ರೇರಣೆಯಿಂದ ಟಾಮ್ ಆ್ಯಂಡ್ ಜೆರಿ ಎಲ್ಲ ಬಂತು. ಅದೆಲ್ಲ ಈ ಪಂಚತಂತ್ರದ ಕಥೆಗಳು ಅಂದರೆ ಈ ಇಲಿ, ಬೆಕ್ಕು, ಕಾಗೆ, ಗುಬ್ಬಿ ಇವದ್ದೇ ಕತೆ ಪಂಚತಂತ್ರದಲ್ಲಿ. ಆದರೆ ಅಗಾಧವಾದಂತಹ ನೀತಿ ಇತ್ತು ಪಂಚತಂತ್ರದಲ್ಲಿ. ಈ ಪಂಚತಂತ್ರವನ್ನು ಹಾಳು ಮಾಡಲಿಕ್ಕೆ ಕನ್ನಿಂಗ್ಹ್ಯಾಮ್ ಮಾಡಿದ ಕೆಲಸ ಮೆಕಾಲೆಯ ಮೂಲಕ. ಯಾವ ತಂತ್ರ? ಅಕ್ಬರ್ ಬಿರ್ಬಲ್ನ ಕತೆ ಅಂತಂದು ಹಾಕಿದ. ಅಕ್ಬರ್ ಬಿರ್ಬಲ್ ಏನೂ ಅಲ್ಲ, ಅಷ್ಟು ಪುರ್ಸೊತ್ತಿದ್ದ ರಾಜರ ಅವರೆಲ್ಲ. ಎಷ್ಟೊತ್ತಿಗೂ ಕೂಡ್ಕೊಂಡು ಬಿದ್ದಂಥ ರಾಜರವರು, ಎಷ್ಟೊತ್ತಿಗೂ ಹೆಣ್ಣನ್ನು ಹಾಳು ಮಾಡಿದಂತಹ ಅಕ್ಬರ್. ಅದಕ್ಕಿತ್ತು ಅಂತ. ಅಕ್ಬರ್ ಒಬ್ಬ ವಿಷಯ ಲಂಪಟ, ಅವನು ಹುಚ್ಚ ಅವ. ಅಕ್ಬರ್ನ ಇತಿಹಾಸವನ್ನು ನೀವು ನೋಡಿದರೆ ಮೈಯೆಲ್ಲ ಕುದಿಯುತ್ತೆ. ಇದಕ್ಕೂ ಕೂಡ ಆಧಾರಗಳಿವೆ. ಬೇಕಾದಷ್ಟು ಆಧಾರ ಇದೆ. ಅಕ್ಬರ್ ಬೀರ್ಬಲ್ ಕಥೆಗಳಿಗೆ. ಬೀರ್ಬಲ್ ಅನ್ನುವ ಬ್ರಹ್ಮದತ್ತ ಅಂತ ಬ್ರಾಹ್ಮಣ ಇದ್ದ, ಬಡವ, ಅಲ್ಲೇ ಇದ್ದ. ಅವ ಬೇಡ್ಕೊಳ್ತಾ ಬರ್ತಾನೆ. ಅರ್ಚಕ ವೃತ್ತಿಯ ಒಂದು ಪೂಜೆ ಮಾಡೋದು. ಬೇಡ್ಕೊಳ್ತಾ ಬರ್ತಾನೆ. ಅವ ಮಾತನ್ನ ಸ್ವಲ್ಪ ನೇರವಾಗಿ ಮಾತನಾಡ್ತಿದ್ದ. ಈ ಅಕ್ಬರ್ನ ಅರಮನೆಗೆ ಬರ್ತಾನೆ. ಅಕ್ಬರ್ ಹಿಂದೂಗಳನ್ನು ನಾಶ ಮಾಡಲಿಕ್ಕೆ ಇವನೇ ಬೆಟರ್ ಅಂತ ತಿಳಿತಾನೆ. ಒಂದು ಊರನ್ನು ಅವನಿಗೆ ಕೊಟ್ಬಿಡ್ತಾನೆ, ಹಿಮಾಚಲ ಪ್ರದೇಶದ ಹತ್ರ. ಆ ಊರಿನ ಇವನಿಗೆ ವಹಿಸಿದ ತಕ್ಷಣ ಈ ಬ್ರಹ್ಮದತ್ತ ಅಲ್ಲಿನ ದೇವಸ್ಥಾನವನ್ನು ನಾಶ ಮಾಡ್ತಾನೆ. ದೇವಸ್ಥಾನದ ಪುರೋಹಿತರನ್ನ, ಅಲ್ಲಿ ಆವಾಗಲೇ 200 ಜನ ಪುರೋಹಿತರನ್ನ ಕಡಿತಾನೆ. ಯಾರು? ಈ ಬೀರ್ಬಲ್. ಅವ ಆಡಳಿತ ಮಾಡ್ತಾ ಇದ್ದವ. ಇವನೊಟ್ಟಿಗೆ ಇರಲೇ ಇಲ್ಲ, ಅಕ್ಬರ್ನೊಟ್ಟಿಗೆಲ್ಲ ಅವ ಇರಲಿಲ್ಲ. ಅವನ ಆಸ್ಥಾನದಲ್ಲಿ ಕವಿಯಾಗಿಯೂ ಇರಲಿಲ್ಲ, ಎಂಥ ಮಣ್ಣು ಅಲ್ಲ ಅವ. ಅವನಿಗೊಂದು ಊರು ಕೊಟ್ಬಿಟ್ಟಿದ್ದ. ಅವ ಏನು ಮಾಡ್ತಾನೆ, ಇದನ್ನು ಗೋವನ್ನು, ಸಾವಿರಾರು ಗೋವುಗಳನ್ನು ಕಡಿದು ಅದರ ರಕ್ತದಿಂದ ಈ ದೇವಸ್ಥಾನಕ್ಕೆ ಪೇಂಟ್ ಮಾಡ್ತಾನೆ. ಈ ಹಳೆ ಮೈಸೂರು ಊರಿನಲ್ಲಿ, ನಮ್ಮ ಕಡೆ ಇರುವುದಿಲ್ಲ, ಹಳೆ ಮೈಸೂರು ಊರಿನಲ್ಲಿ ದೇವಸ್ಥಾನಗಳಿಗೆ ಕೆಂಪು ಮತ್ತು ಬಿಳಿ ಪಟ್ಟೆ ಹೊಡೆದಿರ್ತಾರೆ ದೇವಸ್ಥಾನ
ನೀವು ನೋಡಿರ್ಬೋದು. ಹೌದು. ಹ್ಞೂ ಹ್ಞೂ ಇದು ಈ ಅಕ್ಬರನ ಶಿಷ್ಯ ಟಿಪ್ಪು ಮಾಡಿದ ಕೆಲಸ. ಅಕ್ಬರನ ಶಿಷ್ಯ ಟಿಪ್ಪು ಹೊಡಿಸಿದ ಕೆಲಸ. ಮಹಾರಾಜರೆಲ್ಲ ಶಿಲೆಯದೇ ಮಾಡಿಸಿದ್ರು. ಈ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ದೇವಸ್ಥಾನಗಳಿಗೆಲ್ಲ ಅದಾದರೂ ಒಂದು ಗುರ್ತ ಇರಲಿ ಅಂತ ಈ ರಕ್ತದ ಕಲೆಗಳನ್ನು ಅಂಟಿಸಿ. ಅಲ್ಲ, ಈಗ ರಕ್ತ ಅಲ್ಲ, ಈಗ ಕಾವಿಯ ಪೇಂಟ್ ಹೊಡಿತಾರೆ. ಹಿಂದೆ ಅದು ಹಾಗೆ ಮಾಡಿದ್ದು. ಹಾಗೆ ಇದ್ದಿದ್ದು ಹೌದು. ನಮ್ಮ ದೇಶದ ರಕ್ತ ಸಿಕ್ತ ಇತಿಹಾಸ ಇದು ಬರೀ ಆರಂಭ ಅಷ್ಟೇ ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಅದರ ಮೇಲಿನ ಒಂದಿಷ್ಟು ಭಾಗವನ್ನು ನಾವು ಅಂದರೆ ಮುಟ್ಟುವ ಕೆದಕೋದಕ್ಕೂ ಸಾಧ್ಯ ಆಗಲಿಲ್ಲ ಅಂತ ಅನಿಸುತ್ತೆ ನನಗೆ. ಮಾತ್ರ ಮಾತಾಡೋದಕ್ಕೆ ಬಹಳಷ್ಟಿದೆ. ಆದರೆ ಇವತ್ತಿನ ಈ ಹೊತ್ತಿನ ಈ ಸಂಚಿಕೆಯಲ್ಲಿ ನಾವು ನಮ್ಮ ಇಷ್ಟು ಮಾತಿನಲ್ಲಿ ಇದನ್ನು ಮುಗಿಸುವ ಹಂತಕ್ಕೆ ಬಂದಿದ್ದೀವಿ. ಇಷ್ಟು ಹೊತ್ತಿದ್ದು ಒಂದಿಷ್ಟು ಜ್ಞಾನವನ್ನು ನಮಗೆ ಹಾಗೂ ನಮ್ಮ ನೋಡುಗರಿಗೆ, ಕೇಳುಗರಿಗೆ ನೀವು ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳ್ತಿದ್ದೀವಿ. ಧನ್ಯವಾದ. ಇಷ್ಟೊತ್ತು ಸಾವಕಾಶದಿಂದ ಕೇಳಿದ್ರಲ್ಲ ನಾನು ಹೇಳಿದ್ದನ್ನು. ನಿಮಗೆ ನಮ್ಮ ವತಿಯಿಂದ ಪ್ಲಸ್ ಹಾರ್ದಿಕ್ ಹರ್ಬಲ್ಸ್ ಅವರ ವತಿಯಿಂದ ಅವರ ಪ್ರಾಡಕ್ಟ್ಸ್ ಸತ್ವಂ ಹರ್ಬಲ್ ವಾಟರ್, ಹರ್ಬಲ್ ಸೋಪ್ಸ್ ಹಾಗೂ ಹರ್ಬಲ್ ಎಕ್ಸ್ಟ್ರಾಕ್ಟ್ನ ಬೇರೆ ಬೇರೆ ಪ್ರಾಡಕ್ಟ್ಸ್ ಇದೆ, ಅದನ್ನು ನೀಡ್ತಾ ಇದ್ದೀವಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಈಗಾಗಲೇ ಹೇಳಿದ ಹಾಗೆ ನಮ್ಮಲ್ಲಿ ಪ್ರಶ್ನೆಗಳು ತುಂಬಾ ಹುಟ್ಟು ಹಾಕಿದ್ದೀರಿ. ಉತ್ತರಗಳನ್ನು ಕೊಟ್ಟರೂ ಪ್ರಶ್ನೆಗಳು ಜಾಸ್ತಿ ಹುಟ್ಟಿದೆ. ನಿಮ್ಮಲ್ಲೂ ಈ ಥರದ ಪ್ರಶ್ನೆಗಳು ಹುಟ್ಟಿವೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಪ್ರಶ್ನೆಗಳನ್ನು ದಯವಿಟ್ಟು ಕಮೆಂಟ್ಗಳ ಮೂಲಕ ಕೇಳಿ, ಆ ಕಮೆಂಟ್ನಲ್ಲಿ ಬಂದಿರುವ ಪ್ರಶ್ನೆಗಳನ್ನು ಆಧಾರವಾಗಿಟ್ಕೊಂಡು ಮತ್ತೆ ಶ್ರೀಯುತ ಸದ್ಯೋಜಾತ ಭಟ್ ಅವರನ್ನು ನಾವು ನಮ್ಮ ಕಾರ್ಯಕ್ರಮಕ್ಕೆ ಕರೆಸುವ ಆಸೆ ನಮಗಿದೆ. ಅದಕ್ಕೆ ಅವರು ಒಪ್ಕೊಳ್ತಾರೆ ಅನ್ನುವಂತಹ ಒಂದು ಯೋಚನೆಯೊಂದಿಗೆ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲೇ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಲೆಟ್ಸ್ ಡೈವ್ ಡೀಪ್ ಆನ್ ಅನದರ್ ಟಾಪಿಕ್, ಇನ್ನೊಬ್ಬ ವ್ಯಕ್ತಿ ಹಾಗೂ ವ್ಯಕ್ತಿತ್ವದ ಜೊತೆ ಅಂತ ಹೇಳ್ತಾ ಇವತ್ತಿನ ಈ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.